ರಾತ್ರಿಯ ಪರ್ವಜಾಲನ್ಯಾಸದ ನಂತರ ಮತ್ತೆ ಇವತ್ತು ನಾವು ಎಂದಿನಂತೆ ನಮ್ಮ ಲೀಲಾಜಾಲನ್ಯಾಸದ ಕಾರ್ಯಕ್ರಮಕ್ಕೆ ಅಣಿಯಾಗಿದ್ದೇವೆ. ಇವತ್ತು ಸರ್ ಅವರು ಚಂದ್ರಹಾಸನ ಕಥೆಯ ಕುರಿತು ಮಾತಾಡಲಿಕ್ಕಿದ್ದಾರೆ. ರಸವೃಷ್ಟಿ, ಪಾತ್ರ ಸೃಷ್ಟಿ ಹಾಗೂ ದಾರ್ಶನಿಕ ದೃಷ್ಟಿಯ ಮೇಳೈಸುವಿಕೆಯೇ ಈ ಚಂದ್ರಹಾಸೋಪಾಖ್ಯಾನ ಅಂತೇಳಿ ಸರ್ ಅವರು ಹೇಳಿದ್ದಾರೆ. ಅದರಲ್ಲಿಯ ದಾರ್ಶನಿಕತೆಯ ನಿರೂಪಣೆಯನ್ನು ಮಾಡಲಿಕ್ಕಿದ್ದಾರೆ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರಿಗೂ ಕೂಡ ಸ್ವಾಗತ. ಈಗ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿ, ನಮ್ಮ ಆಡಿಯೋ ಮತ್ತು ವಿಡಿಯೋನ ನೋಡ್ಕೊಳ್ಳಿ, ದಯವಿಟ್ಟು ಅದನ್ನ ಆಫ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಜೈಮಿನಿ ಅನ್ನುವ ಋಷಿ ಮಹಾಭಾರತದ ಉತ್ತರ ಭಾಗವನ್ನ ಬರೆದ. ಉತ್ತರ ರಾಮಾಯಣ ಇದ್ದ ಹಾಗೆ ಮಹಾಭಾರತದ ಉತ್ತರ ಭಾಗ ಅಶ್ವಮೇಧ ಯಾಗ ಮಾಡಿದ್ದು, ಧರ್ಮರಾಯ ಅಶ್ವಮೇಧ ಯಾಗ ಮಾಡಿದ್ದು. ಅದನ್ನ ಕನ್ನಡದಲ್ಲಿ ಲಕ್ಷ್ಮೀಶ ಅಂತ ಒಬ್ಬ ಕವಿ ಕನ್ನಡಕ್ಕೆ ತಂದ. ಅದನ್ನ ಷಟ್ಪದಿಯಲ್ಲಿ ಅವನು ವಾರ್ಧಕ್ಯ ಷಟ್ಪದಿ ಅಂತಿದೆ, ಅದರಲ್ಲಿ ತನ್ನ ಕಾವ್ಯವನ್ನ ಜೈಮಿನಿ ಭಾರತವನ್ನು ಆಧರಿಸಿ ಬರೆದ. ಅದರಲ್ಲಿ ಬರುವ ಒಂದು ಕಥೆ ಚಂದ್ರಹಾಸೋಪಾಖ್ಯಾನ ಅಂತ, ಚಂದ್ರಹಾಸನ ಕಥೆ. ಆ ಚಂದ್ರಹಾಸನ ಕಥೆ ಇದೆಯಲ್ಲ, ಅದು ಅನೇಕ ದೃಷ್ಟಿಯಿಂದ ಜನರ ಗಮನವನ್ನ ಸೆಳೆದಿದೆ. ಅದರದ್ದು ಒಂದು ಚಲನಚಿತ್ರ ಕೂಡ ಆಗಿದೆ, ಯೂಟ್ಯೂಬ್ ಅಲ್ಲಿ ಲಭ್ಯ ಇದೆ. ಅದಿರಲಿ, ಆ ಚಂದ್ರಹಾಸನ ಕಥೆ ಅತ್ಯಂತ ವಿಶೇಷವಾದದ್ದು ಅನ್ನುವಂಥದ್ದನ್ನ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೀನಿ. ಸಾಮಾನ್ಯಕ್ಕೆ ಒಂದು ಕಥೆಯಲ್ಲಿ ಒಂದು ನೀತಿಯನ್ನ ಹುಡುಕುವಂಥದ್ದು ನಮಗೆ ರೂಢಿಯಾಗ್ಬಿಟ್ಟಿದೆ. ಈಸೋಪನ ಕಥೆಗಳನ್ನೆಲ್ಲ ಓದಿ, ಪಂಚತಂತ್ರದ ಕಥೆಗಳನ್ನ ಓದಿ. ಆದ್ರೆ ಈ ಕಾವ್ಯದಲ್ಲಿ ಬರುವ ಇಂತಹ ಉಪಾಖ್ಯಾನಗಳು ಅನೇಕ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ವಿಶೇಷವಾಗಿ ದಾರ್ಶನಿಕ ದೃಷ್ಟಿಯಿಂದಲೂ ನೋಡ್ಬೇಕಾಗತ್ತೆ, ರಸದೃಷ್ಟಿಯಿಂದಲೂ ನೋಡ್ಬೇಕಾಗತ್ತೆ, ಎಲ್ಲದೂ ನೋಡ್ಬೇಕಾಗತ್ತೆ. ಈಗ ನಾನು ದಾರ್ಶನಿಕ ದೃಷ್ಟಿಯನ್ನ ಹೆಚ್ಚು ಜನ ಹೇಳೋಲ್ವಲ್ಲ, ಅದಕ್ಕೋಸ್ಕರ ನಾನು ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ದಾರ್ಶನಿಕ ದೃಷ್ಟಿಯನ್ನ ಈಗ ನಿಮ್ಮ ಮುಂದೆ ನಿರೂಪಿಸ್ತಾ ಹೋಗ್ತೇನೆ. ಲಕ್ಷ್ಮೀಶ ಕವಿಗೇನೆ ಚಂದ್ರ ಮತ್ತು ಬೆಳದಿಂಗಳ ಮೇಲೆ ತುಂಬಾ ವ್ಯಾಮೋಹ. ತನ್ನ ದೈವವಾದ ಲಕ್ಷ್ಮೀಶನನ್ನೇ ಅವನು ಆವಾಗಂ ಸರಸ ಕರುಣಾಮೃತದ ಕಳೆಗಳಿನ್ ತೀವಿದ ಎಳೆನೆಗೆಯ ಬೆಳದಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀಶನಾಸ್ಯ ಅಂತ ಕರೀತಾನೆ. ಆ ವಿಷ್ಣುವಿನ ಮುಖ ಅನ್ನೋದು ಬೆಳದಿಂಗಳನ್ನ, ಎಳೆನೆಗೆಯ ಬೆಳದಿಂಗಳನ್ನ ಹರಡುವಂಥದ್ದು ಅಂತ. ಹಾಗಾಗಿ ಅವನಿಗೆ ಚಂದ್ರ ಬೆಳದಿಂಗಳ ಮೇಲಿನ ವ್ಯಾಮೋಹ ಆ ಇಡೀ ಕಾವ್ಯದಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಇದು ಚಂದ್ರಹಾಸನ ಕಥೆ. ಅದರಿಂದ ಇಲ್ಲಿ ಇನ್ನೂ ವಿಶೇಷವಾಗಿ ಹಾಗೆ ನೋಡಿದ್ರೆ ಚಂದ್ರಹಾಸನ ಕಥೆ ಅಷ್ಟೊಂದು ಬರೆಯೋ ಅಗತ್ಯನೇ ಇರಲಿಲ್ಲ. ಯಾಕೆಂದ್ರೆ ಅವನು ಅರ್ಜುನನ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿದ, ಕೃಷ್ಣ ಬಂದು ಹೇಳಿದ್ದಕ್ಕೆ ಬಿಟ್ಟುಬಿಟ್ಟ. ಅವನೇನು ಅರ್ಜುನನ ಜೊತೆ ಯುದ್ಧ ಮಾಡಲಿಲ್ಲ, ಏನು ಮಾಡಲಿಲ್ಲ. ಅಂತ ಒಂದು ಪ್ರಸಂಗನ ವಿಸ್ತಾರವಾಗಿ ಹೇಳಿದಾನೆ ಅಂತಂದ್ರೆ ಲಕ್ಷ್ಮೀಶ ಕವಿ, ಅದ್ರ ಹಿಂದೆ ಇನ್ನೇನೋ ಉದ್ದೇಶ ಇರಬೇಕು ಅನ್ನುವಂಥದ್ದು ಒಂದು ಸೂಚನೆ ಸಿಗುತ್ತೆ. ಕುಂತಳ ಅಂತ ಒಂದು ದೇಶ, ಅದು ಈಗಿನ ಕೇರಳದ ಭಾಗ ಅಂತ ಹೇಳ್ತಾರೆ. ಆ ಕುಂತಳದ ದೇಶದಲ್ಲಿ ಒಬ್ಬ ರಾಜ ಇದ್ದ. ಅವನ ಹೆಸರು ಮೇಧಾವಿ ಅಂತ. ನೋಡಿ, ಎಲ್ಲ ಹೆಸರುಗಳು ಕೂಡ ತುಂಬಾ ಸಾಂಕೇತಿಕವಾಗಿ ಇಟ್ಕೊಂಡು ಹೋಗ್ತಾರೆ. ಮೇಧಾವಿ ಅಂದ್ರೆ ಜಾಣ ಅಂತ. ಈ ಮೇಧಾವಿ ಇದನ್ನಲ್ಲ, ಅವನ ರಾಜ್ಯವಾಳ್ತಾ ಇದ್ದ. ಅವನ ಹೆಂಡತಿ ಚಿತ್ರಭಾನು ಅಂತ. ಆ ಗಂಡ ಹೆಂಡತಿಗೆ ಒಂದು ಮಗು ಹುಟ್ಟಿತು. ಆ ಮಗು ಮುಂದೆ ಚಂದ್ರಹಾಸ ಆಗೋನು. ಆ ಮಗು ಹುಟ್ಟಿದ್ದ ನಕ್ಷತ್ರ ಸರಿಗಿರ್ಲಿಲ್ಲ ಅಂತ ಹೇಳ್ತಾರೆ. ಅದೇನೇ ಆಗ್ಲಿ, ಆ ಮಗು ಹುಟ್ಟಿದ ಸ್ವಲ್ಪ ದಿವಸದಲ್ಲಿಯೇ ಶತ್ರು ರಾಜ ಬಂದು ಆ ಅರಮನೆಯ ಮೇಲೆ ದಾಳಿ ಮಾಡಿ ಆ ಅರಮನೆಯನ್ನ ತನ್ನ ಅಧೀನಕ್ಕೆ ತಗೊಂಡ್ಬಿಟ್ಟ, ಆ ಕುಂತಳದ ರಾಜ್ಯ ಅರಮನೆಯನ್ನೇ. ಆಗ ಅಲ್ಲಿ ಒಬ್ಬ ಸೇವಕಿ ಇದ್ಲು. ಅವಳಿಗೆ ಈ ರಾಜಕುಮಾರನಿಗೆ ಕಷ್ಟ ಬರುತ್ತಲ್ಲ, ಇನ್ನು ಕೊಂದು ಹಾಕ್ಬಿಡ್ತಾರಲ್ಲ ಅನ್ನುವ ಕಾರಣಕ್ಕೆ ಅವಳು ಆ ಮಗುವನ್ನ ಯಾರಿಗೂ ಕಾಣದ ಹಾಗೆ, ಆ ಗಲಾಟೆ ಪ್ರಾರಂಭವಾಗ್ತಿದ್ದ ಹಾಗೆ ತಗೊಂಡು ಹೊರಟೋಗಿ ಅಲ್ಲಿ ತನ್ನ ಮನೆಯಲ್ಲಿ ಇಟ್ಕೊಂಡು ಸಾಕ್ತಾ ಇದ್ಲು. ಆದ್ರಿಂದ ಬದುಕಿ ಕೆಟ್ಟವ್ರನ್ನ ನೋಡ್ಬಹುದು, ಕೆಟ್ಟು ಬದುಕಿದವ್ರನ್ನ ನೋಡೋದು
ಕೆಟ್ಟ ಬದುಕಿದವ್ರನ್ನ ನೋಡ್ಬೋದು, ಬದುಕಿ ಕೆಟ್ಟವ್ರು ನೋಡೋದು ಕಷ್ಟ ಅಂತ ಒಂದು ಕನ್ನಡದಲ್ಲಿ ಮಾತಿದೆ. ಹಾಗೆ ಇವನು ರಾಜಕುಮಾರನಾಗಿ ಮೆರೆಯಬೇಕಾದ ಚಂದ್ರಹಾಸ ಅಂಥ ದುರಂತಕ್ಕೊಳಗಾಗಿ ಬೀದಿ ಮಗುವಾಗಿ ಬೆಳೆದ. ಆದ್ರಿಂದ ಈ ಕತೆ ದುರಂತದಿಂದ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಒಂದು ವಿಚಿತ್ರ. ಅದೇನಾರು ಆಗ್ಲಿ, ಈ ಮಗು ಇಲ್ಲಿ ಬಂದು ಎಲ್ಲರ ನಡುವೆ, ಬೀದಿಯಲ್ಲಿ ಬಡ ಹುಡುಗರ ನಡುವೆ ಆಟ ಆಡ್ತಾ ಇರ್ತಿತ್ತು. ಆ ಆಟ ಆಡ್ತಾ ಇದ್ದಾಗ ದುಃಖ ಪಡ್ಬೇಕಾಗಿತ್ತು ಮಗು, ನಾನು ರಾಜಕುಮಾರನಾಗ್ಬೇಕಾಗಿದ್ದವನು ಅಂತ. ಆದ್ರೆ ಆ ಸಣ್ಣ ಮಗುವಿಗೆ ಇನ್ನು ಆ ಸುಖದ ಅನುಭವವೂ ಇಲ್ಲ, ದುಃಖದ ಅನುಭವವೂ ಇಲ್ಲ. ಹಾಗೆ ಮಗುವಾಗಿದ್ದಾಗ ನಮಗೆ ಬೇಕು ಬೇಡಗಳೇ ಇರಲಿಲ್ಲ. ಆದ್ದರಿಂದ ಬೇಕು ಬೇಡಗಳನ್ನ ಬೆಳೆಸಿಕೊಂಡ ನಮ್ಮ ದೇಹದ ರೀತಿ ಬೇರೆ, ನಮ್ಮೊಳಗೆ ಬೇಕು ಬೇಡಗಳಿಲ್ಲದ ಶುದ್ಧ ಮನಸ್ಸು ಇವತ್ತಿಗೂ ಇದೆ. ಅದನ್ನೇ ಆತ್ಮ ಅಂತ ಹೇಳೋದು. ಹಾಗಾಗಿ ಇದನ್ನ ಅವನೇನ್ ಮಾಡ್ತಾನೆ, ಮುಂದಕ್ಕೆ ಕಥೆ ಉದ್ದಕ್ಕೂನು ಆತ್ಮ ಪ್ರಜ್ಞೆಯಾಗಿ ಈ ಮಗುವನ್ನ ಇಟ್ಕೋತಾನೆ. ಆ ಆತ್ಮ ಪ್ರಜ್ಞೆಯಾಗಿ ಈ ಮಗು ಬೆಳೀತಾ ಹೋಗುತ್ತೆ ಅನ್ನುವಂಥದ್ದು. ಈಗ ಅಲ್ಲಿ ಏನಾಗುತ್ತೆ, ಕುಂತಳದ ದೊರೆಯ ಇರ್ತಾನಲ್ಲ, ಅವನಿಗೆ ಮಕ್ಕಳಿರೋದಿಲ್ಲ. ಅವನ್ಗೆ ಒಬ್ಬ ಮಂತ್ರಿ ಇರ್ತಾನೆ, ಅವನ ಹೆಸರು ದುಷ್ಟ ಬುದ್ಧಿ ಅಂತ. ಯಾರು ದುಷ್ಟ ಬುದ್ಧಿ ಅಂತ ಹೆಸರು ಇಟ್ಕೊಳ್ಳಲ್ಲ, ಇದನ್ನ ತರ್ಕದಲ್ಲಿ ಕೇಳಬೇಡಿ. ಆದ್ರೆ ಆ ದುಷ್ಟ ಬುದ್ಧಿ ಏನನ್ನ ಪ್ರತಿನಿಧಿಸ್ತಾನೆ ಅಂದ್ರೆ ದೇಹ ಪ್ರಜ್ಞೆಯನ್ನ ಪ್ರತಿನಿಧಿಸ್ತಾನೆ. ಈ ದೇಹ ಪ್ರಜ್ಞೆ ಇರೋರ ವರ್ತನೆ ಮತ್ತು ಆತ್ಮ ಪ್ರಜ್ಞೆ ಇರುವವರ ವರ್ತನೆಯನ್ನ ಸಮಾಂತರವಾಗಿ ನಾವು ಪ್ಯಾರಲಲ್ ಆಗಿ ನೋಡ್ಬೇಕು ಅನ್ನೋದಾದ್ರೆ ಚಂದ್ರಹಾಸನ ಕಥೆ ಕೇಳ್ಬೇಕು. ಈ ದುಷ್ಟ ಬುದ್ಧಿ ಏನ್ ಮಾಡ್ತಾನೆ, ಅವನು ಸಂಚು ಹಾಕಕ್ ಶುರು ಮಾಡ್ತಾನೆ. ಏನಂತ, ಈ ರಾಜ ಸಾಯ್ತಾನೆ, ಆಗ ಈ ರಾಜ್ಯಕ್ಕೆ ನೋಡ್ಕೊಳ್ಳೋರು ಇರೋದಿಲ್ಲ, ನನ್ನ ಮಗನನ್ನೇ ಅಲ್ಲಿಗೆ ನಾನು ಹೇಗೂ ಮಂತ್ರಿಯ ಮಗನನ್ನೇ ರಾಜನನ್ನಾಗಿ ಮಾಡಿದರಾಯಿತು. ಈ ರೀತಿ ಅವನ ಯೋಜನೆಗಳು ಇರುತ್ತೆ. ಹಾಗಾಗಿ ಅವನು ತಾದಿಕಲ್ಲೇ ಯೋಚನೆ ಮಾಡ್ತಿರ್ತಾನೆ, ಯಾವುದು, ನಾನು ಸುಖವನ್ನ ಕೈ ಚಾಚಿ ಪಡೆಯೋದು ಅಂತ. ಸುಖ ಪಡೆಯೋದ್ರಲ್ಲಿ 4 ಬಗೆಯ ಜನ ಇದ್ದಾರೆ, 4 ಬಗೆಯ ಧೋರಣೆಗಳಿದೆ ಅನ್ನೋದನ್ನ ಮೊದಲು ನಾನು ಸ್ಪಷ್ಟಪಡಿಸ್ತೇನೆ. ಒಂದು, ಸುಖ ಹೊರಗಿನಿಂದ ಬರಬೇಕು, ಅದು ಪ್ರಕೃತಿಯ ಕೊಡುಗೆ ಅನ್ನೋರು ಒಂಥರ ಜನ. ಎರಡನೇ ಜನ, ಪ್ರಕೃತಿನೂ ಏನ್ ಸುಮ್ಮನೆ ಕೊಡೋದಿಲ್ಲ, ನಾವೇನ್ ಮಾಡ್ಬೇಕು, ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿ ಅದನ್ನ ಸುಖ ಪಡಬೇಕು ಅನ್ನುವಂಥದ್ದು. DVG ಅವ್ರು ಹೇಳೋ ಹಾಗೆ, ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರಿಗಂ, ಇಕ್ಷುದಂಡದ ಓಲು ಕಷ್ಟ ಭೋಜನವೇ. ಇಕ್ಷುದಂಡ ಅಂದ್ರೆ ಕಬ್ಬು, ಕಷ್ಟವಾಗಿ ಅಗಿಬೇಕು ಅದನ್ನ, ದಕ್ಷತೆಯ ನಿಡುವಂಗೆ 1-2 ಗುಟುಕು ರಸ ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂತ. ಇದು 2ನೇ ವರ್ಗ ಆಯ್ತು. 3ನೇ ವರ್ಗ ಏನಿದೆ ಅಂತಂದ್ರೆ, ನಾವು ಕಷ್ಟಪಡೋಗೋದಿಲ್ಲ, ಯಾರೋ ಕಷ್ಟಪಡ್ಲಿ, ಏನಾದ್ರೂ ಉಪಾಯ ಮಾಡಿ ಅದನ್ನ ನಾನ್ ಪಡ್ಕೊಂಡ್ಬಿಟ್ಟು ಒಂದು ಸಂಚಿನಿಂದ ಅದ್ರಲ್ಲಿ ಸುಖ ಬಿದ್ರಾಯ್ತು. ಈಗ ನಾವೆಲ್ಲ ಹಾಲು ಕುಡಿತೀವಿ, ಯಾರು ಹಸು ಸಾಕಿಲ್ಲ. ಹಸು ಸಾಕೋರು ಯಾರೋ ಸಾಕೊಳ್ಳಿ, ನಾವಿದೀವಿ, ನಾವು ಇದ್ರಲ್ಲಿ ಡೈರಿಯಲ್ಲಿ ಹಾಲು ತಗೊಂಡ್ಬರ್ತೀವಿ. ಸೊ ಈ 3ನೇ ವರ್ಗ. ಈಗ ಸಮಾಜದಲ್ಲಿ ಈ 3ನೇ ವರ್ಗ ತುಂಬಾ ಜಾಸ್ತಿ ಆಗಿದೆ. ಅವರು ಪ್ರೊಡ್ಯೂಸರ್ಸ್, ಇನ್ನೊಬ್ರು ಕನ್ಸ್ಯೂಮರ್ಸ್. ಹಾಗಾಗಿ ಪ್ರೊಡ್ಯೂಸರ್ಸ್ಗೆ ಶ್ರಮ, ಕನ್ಸ್ಯೂಮರ್ಸ್ಗೆ ಅದಿಲ್ಲ. ಆದ್ರೂ ಈ 3 ಜನಕ್ಕೂ ಒಂದು ಸಾಮಾನ್ಯ ಅಂಶ ಏನು ಅಂದ್ರೆ, ನನ್ನೊಳಗೆ ಏನು ಸುಖ ಇಲ್ಲ, ಹೊರಗಡೆಯ ಪ್ರಪಂಚದಿಂದ ನಾನು ಸುಖವನ್ನ ಆಮದು ಮಾಡ್ಕೋಬೇಕು, ಇಂಪೋರ್ಟ್ ಮಾಡ್ಕೋಬೇಕು ಅನ್ನೋಂಥ ಭಾವನೆ ಈ 3 ಜನಕ್ಕೂ ಇದೆ. ಈ 3 ಅಲ್ಲೇನೆ 4ನೇ ಬಗೆ ಒಂದಿದೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಆ ಹೊರಗಡೆ ಪ್ರಪಂಚ ಏನಾರು ಹಾಕೊಂಡು ಹೋಗ್ಲಿ, ನಾನೇ ಸಚ್ಚಿದಾನಂದ ಸ್ವರೂಪ, ನನ್ನ ಸ್ವರೂಪವನ್ನೇ ನಾನು ಆನಂದ ಪಟ್ರೆ ಖುಷಿಯಾಗಿರ್ತೀನಿ ಅಂತ 4ನೇ ವರ್ಗದ ಜನ ತೀರ್ಮಾನ ಮಾಡ್ತಾರೆ. ಆ 4ನೇ ವರ್ಗದ ಜನರನ್ನ ಈ ಆತ್ಮ ಪ್ರಜ್ಞೆ ಅಂತ ಹೇಳುವ ಚಂದ್ರಹಾಸ ಪ್ರತಿನಿಧಿಸ್ತಾನೆ. 4ನೇ ವರ್ಗದ ಜನರ ಬಗ್ಗೆ ಮಂಕುತಿಮ್ಮನ ಕಗ್ಗದಲ್ಲಿ ಪದ್ಯ ಇದೆ. ರಾಗಿ ಮುದ್ದೆಯ ನೊಂದು ನಲಿದು ಬಾಳ್ವ ತಂಗೆ ಕಾಗೆ ಕದ್ದುಣುವ ಭಕ್ಷವ ಕಂಡು ಕರುಬೆ ಅಂತ ಹೇಳ್ತಾರೆ DVG. ರಾಗಿ ಮುದ್ದೆ ತಿನ್ಕೊಂಡಿರುವಾಗ ಇನ್ಯಾರೋ ಕಾಗೆ ಒಂದು ಯಾರ ಮನೆಯೊಂದು ಸಂಡಿಗೆನೋ ಜಿಲೇಬಿನೋ ತಗೊಂಬಂದ್ರೆ ಅಸೂಯೆ ಪಡ್ಬೇಕೆ? ನೀಗುವುದು ಹಸಿವನು ಉಣಿಸೆಂತಪ್ಪುದಾದೊಡಂ ಬಾಗಿಸದಿರ ಆತ್ಮವನು ಮಂಕುತಿಮ್ಮ. ನೋಡಿ, ಆತ್ಮ ಪ್ರಸ್ತಾಪ ಮಾಡಿದಾರಲ್ಲಿ. ಈ ಚಂದ್ರಹಾಸನು ಅದರ ಪ್ರತಿನಿಧಿ. ಹಾಗಾಗಿ ಏನ್ ತಿಂದ್ರು ಹಸುವೆ ನೀಗುತ್ತೆ. ನಾವು ತುಂಬಾ ಮೃಷ್ಟಾನ್ನ ಭೋಜನ, ತುಪ್ಪದಲ್ಲೇ ಸ್ನಾನ ಮಾಡಿದ್ರು ಕೊನೆಗೆ ಬೂದಿ ಆಗೋರೆ. ಕಷ್ಟಪಟ್ಟು ಏನು ತಿಂದಲೇ ಉಪವಾಸ ಇದ್ದು ರಾಗಿ ಮುದ್ದೆ ತಿನ್ಕೊಂಡಿದ್ರು ಕೊನೆಗೆ ಬೂದಿಯೋ ಮಣ್ಣೋ ಆಗೋರೆ.
ಈ ಧೋರಣೆ ಇದೆಯಲ್ಲ, ಇದನ್ನ ಆತ್ಮ ಪ್ರಜ್ಞೆಯ ಧೋರಣೆ ಅಂತ ನಾವು ಕರೆಯೋಣ. ಆದ್ದರಿಂದ ರಾಜಕುಮಾರನಾದ ಮಗು ತಂದೆ ತಾಯಿಗಳನ್ನ ಕಳ್ಕೊಂಡು ಅವಳ ಗಂಡ ಸತ್ತೋದ್ಲು, ಆಕೆನೂ ಕೂಡ ಇದ್ ಮಾಡ್ಬಿಡ್ತಾಳೆ. ಚಿತ್ರ ಮೇಧಾವಿಯ ಹೆಣ್ಣು ಎಂದ್ರೇನು ಗೊತ್ತಿಲ್ಲ, ಕಷ್ಟ ಅಂದ್ರೆ ಏನು ಗೊತ್ತಿಲ್ಲ, ಅಷ್ಟು ಮುಗ್ಧವಾಗಿ ಅವನಿದ್ದಾನೆ. ಈ ಮಗು ಅರಮನೆಯಲ್ಲಿ ಇದ್ದ ಮಗು, ಇಲ್ಲಿ ಮಗುನ್ ಮಲಗಿಸೋಕೊಂದು ತೊಟ್ಲಿಲ್ಲ. ಇಲ್ಲ ನಿನ್ಗೆ ಇವರ ನೀರು ಕುಡಿ ವಾಲ್ಗಳನ್ನ ಎಣ್ಣೆ ಬೆಣ್ಣೆ ಕೊಟ್ಟು ಬೆಳೆಸೋರಿಲ್ಲ. ಲಾಲಿಸಿ ನಲಿಯುವ ತಂದೆ ತಾಯಿಗಳಿಲ್ಲ. ವಸ್ತುಗಳು ಬೇಡಪ್ಪ, ಪ್ರೀತಿನಾರು ಇದೆಯಾ, ಆ ತಂದೆ ತಾಯಿಗಳೂ ಇಲ್ಲ. ಪೊಡವಿಪತಿ ಕೇರಳಾದೀಶ್ವರಂ ತನಯನಂ ಪಡೆದ ಇದಕ್ಕೀಗ ನಿನ್ನ ನೋಡುವೆನ್. ಆ ರಾಜಂಗ್ ಒಂದ್ ಮಗು ಹುಟ್ಟು, ಇದನ್ನ ನಾನು ನೋಡೋ ಸ್ಥಿತಿ ಬಂತು. ಕಣ್ಣೊರೆಯದ ಅಕಟಕಟ ಎಂದು ಬಿಸುಸು ಇದಳು, ಅಲ್ದು ಮರುಗುವಳು ಆಕೆ ದಿನ ದಿನ. ಹೀಗೆ ಅಳಲ್ದು ಆಕೆ ದಿನಾ ಕೊರಗ್ತಾಳ. ಮಗು ನೋಡ್ತಾಳೆ, ಏನು ಇಲ್ವಲ್ಲಪ್ಪ, ನಿಂಗೆ ಪ್ರೀತಿಯೂ ಇಲ್ಲ, ವಸ್ತುಗಳು ಇಲ್ಲ ಅಂತ ತುಂಬಾ ವ್ಯಥೆ ಪಡ್ತಾಳೆ ಅಂತ. ನೋಡಿ, ಸುಖದ ಕಲ್ಪನೆ ಇದ್ದವರಿಗೆ ದುಃಖದ ಚಿಂತೆ, ಸುಖದ ಕಲ್ಪನೆ ಇಲ್ಲದೆ ಇರೋ ಆ ಮಗುಗಿಲ್ಲ ದುಃಖ. ಇದೆಷ್ಟು ವಿಚಿತ್ರವಾಗಿದೆ. ಅದಕ್ಕೆ ಅಲ್ಲಮ ಪ್ರಭು ಹೇಳ್ತಾರೆ, ಸುಖ ಬಲ್ಲಾತ ಸುಖಿಯಲ್ಲ, ದುಃಖ ಬಲ್ಲಾತ ದುಃಖಿಯಲ್ಲ, ಸುಖ ದುಃಖ ಬಲ್ಲಾತ ಜ್ಞಾನಿಯಲ್ಲ ಅಂತ ಹೇಳ್ತಾರೆ. ಜ್ಞಾನಿಯಾದವನಿಗೆ ಸುಖ ದುಃಖ ಎರಡೂ ಗೊತ್ತು, ಇವೆರಡೂ ಬರುತ್ತೆ ಹೋಗುತ್ತೆ ಅಂತ ಅದ್ರ ಬಗ್ಗೆ ಚಿಂತೆ ಮಾಡದೇ ಇರೋನೇ ಜ್ಞಾನಿ ಅಂತ ಹೇಳ್ತಾನೆ ಅಲ್ಲಮ್ಮ ಪ್ರಭು. ಮುಂದಕ್ಕೆ ಒಂದ್ ಭಾಗದಲ್ಲಿ ಕಷ್ಟ ಹೇಳ್ಕೊಳ್ಳಲ್ಲ, ಇನ್ನೊಂದ್ಸರಿ ನೋಡಿ ಹೆಂಗ್ ಹೇಳ್ತಾಳ ಅವಳು. ಬಾಲಕನ ಲೀಲೆಯಂ ಕಂಡು ಹಿಗ್ಗುವಳೊಮ್ಮೆ. ಪಾಪ ತಬ್ಲಿ ಮಗು ಆದ್ರೂ ಕೂಡ ಅದ್ರ ಪಾಡ್ಗದ ಹಾಕೋತಾ ಇದೆಯಲ್ಲ ಅಂತ ನೋಡಿ ಸಂತೋಷ ಪಡ್ತಾಳಂತೆ. ಲಾಲನೆಗಳಿಲ್ಲೆಂದ ಅಳಲ್ದು ಮರುಗುವಳೊಮ್ಮೆ. ಇನ್ನೊಂದ್ಸರಿ ಇಷ್ಟ ಚೆನ್ನಾಗಿ ಆಟ ಆಡೋ ಮಗು ನೋಡುವಾಗ ಹೋಗ ಅವ್ರ ಅಪ್ಪ ಮಗು ಇಲ್ಲ, ಯಾರು ಇಲ್ವಲ್ಲ ಇದಕ್ಕೆ, ಅಯ್ಯೋ ಪಾಪ ಅನ್ನೋರು. ಅಲ್ಲಿ ಪರ್ಯಂತ ಶಿಶುವನು. ಅದಕ್ಕೆ ಮಾತು ಭಾಷೆ ಎಲ್ಲ ನಡ್ಕೊಳ್ಳೋ ರೀತಿ ಎಲ್ಲವನ್ನು ಕಲಿಸಿದ್ಲಂತೆ. ಮೇಲೆ ರುಜೆ ಬಂದಡಿಸಿ ಆಮೇಲೆ ಕಾಯಿಲೆ ಬಂದು ವಿಧಿವಶದೊಳಾದಾದಿ ಕಾಲನರ ಮನೆಗೈದಿದಳು. ಅವಳು ಸತ್ತೋಗ್ಬಿಟ್ಟು. ನೋಡ್ಕೋತಿದ್ದ ಒಬ್ಬಾಕೆನು ಸತ್ತೋದ್ಲು. ಹಾಗಾದ್ರೆ ಕಷ್ಟ ಏನಾಯ್ತು ಚಂದ್ರಹಾಸನ್ಗೆ? ಅರಮನೆಯಿಂದ ನೆರೆಮನೆಗೆ ಕಿರುಮನೆಗೆ ಬಂದ ಆ ತಾಯಿಯೂ ಸತ್ತೋದ್ಲು. ಆಗ ಕಷ್ಟ ಇನ್ನೂ ತಾರಕಕ್ಕೇರಿತು. ಆದ್ರೂ ಆ ಮಗು ನಗ್ತಾನೆ ಇತ್ತು, ಅಳ್ತಾನೆ ಇರ್ಲಿಲ್ಲ, ಓಡಾಡ್ಕೊಂಡಿರೋದು. ಈ ಮಗುನ ನೋಡ್ಲಾರ್ದೆ ಬೀದಿಯ ಜನ ಎಲ್ರು ಒಬ್ರು ಮನೆಗೆ ಕರ್ಕೊಂಡು ಹೋಗೋರು, ಮನೆ ಹಣ್ಣಿದೆ ನನ್ನ ಮಗು ಜೊತೆ ನೀನು ತಿನ್ನು ಮರಿ ಅಂತ ಕೊಡೋರು. ಹೀಗಾಗಿ ಅವನು ಬೀದಿ ಮಗುವಾಗಿ ಎಲ್ಲರ ಮನೆ ಊಟ ಮಾಡಿಕೊಂಡು ಬೆಳೆದ. ನಮ್ಮಲ್ಲಿ ಜಾತಿ ಪದ್ಧತಿ ಬಿಗಿಯಾಗಿತ್ತು ಅಂತ ಹೇಳೋರು ಈ ಕಥೆಯನ್ನು ನೋಡ್ಬೇಕು. ಈ ಕಥೆಯಲ್ಲಿ ಜಾತಿಯ ಪ್ರಶ್ನೆನೇ ಬರಲ್ಲ. ಹಾಗಾಗಿ ಆ ಮಗು ಎಲ್ಲ ಒಬ್ಳು ಕಜ್ಜಾಯ ಕೊಟ್ರಂತೆ, ಒಬ್ರು ಹಣ್ಣು ಕೊಟ್ರಂತೆ, ಇನ್ನೊಬ್ರು ಇನ್ನೇನೋ ಮಾಡಿದ್ರು, ಹೀಗೆ ಕೊಡ್ತಾ ಇದ್ರು. ಆ ಮಗು ಕೊಟ್ರೆ ತಿನ್ನೋದು, ಯಾರೋ ನೋಡ್ಕೊಳ್ತಿದ್ರು, ಹಾಯಾಗಿತ್ತು. ಅಂದ್ರೇನು, ಹೆತ್ತವ್ರು ಇದ್ದಿದ್ರೆ ಅವ್ರ ಅಪ್ಪ ಅಮ್ಮ ಮಾತ್ರ ನೋಡ್ಕೋತಿದ್ರೇನೋ ಅಥವಾ ಅರಮನೆ ಸೇವಕರು ನೋಡ್ಕೋತಿದ್ರೇನೋ. ಇಲ್ಲಿ ಇನ್ನೂ ಹೆಚ್ಚಿನ ಪ್ರೀತಿಯಿಂದ, ತಬ್ಬಲಿ ಎನ್ನುವ ಕನಿಕರದಿಂದ ತೋರಿಸುವ ಪ್ರೀತಿ ಇದೆಯಲ್ಲ, ಅದಕ್ಕಿನ್ನ ದೊಡ್ಡದು. ಹಾಗೆ ನೋಡಿದ್ರೆ ಚಂದ್ರಹಾಸನಿಗೆ ಕಷ್ಟ ಅನ್ನೋದು ಒಂದು ರೀತಿಯಲ್ಲಿ ತನ್ನದೇ ಆದ, ಒಂದು ರೀತಿಯಲ್ಲಿ ಇನ್ನಕ್ಕಿನ್ನ ತನ್ನದೇ ಆದ ರೀತಿಯಲ್ಲಿ ತನ್ನ ಪರಿಹಾರ ಕಂಡ್ಕೊಂತು ಅನ್ನುವಂಥದ್ದು. ಹೀಗೆ ಅವನು ಆಡ್ತಾ ಇರ್ಬೇಕಾದ್ರೆ ಒಂದು ಗುಂಡಗಿರೋ ಕಲ್ ಸಿಕ್ತಂತೆ. ಇಷ್ಟು ನುಣುಪಾದ ಕಲ್ಲನ್ನು ಯಾರು ಇಲ್ಲಿ ಮಾಡಿಟ್ಟಿರ್ತಾರೆ, ಹೀಗೆ ಇದೆಲ್ಲಿ ಸಿಕ್ತು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದನ್ನ ಚೆನ್ನಾಗಿ ತೊಳೆದು ಬಾಯೊಳಗೆ ಇಟ್ಕೊಂಡ್ಬಿಟ್ನಂತೆ. ಇಡಕ್ ಮನೆ ಇಲ್ವಲ್ಲ, ತನ್ನ ಬಾಯೊಳಗೆ ಇಟ್ಕೊಂಡ್ರು. ನಿದ್ದೆ ಬರುವಾಗ ತೆಗೆದಿಡೋ ತಿರ್ಗಾ ಬಾಯಲ್ಲಿ ಇಟ್ಕೊಳ್ಳೋನು. ಅದು ಸಾಲಿಗ್ರಾಮ ಆಗಿತ್ತು. ಆ ಸಾಲಿಗ್ರಾಮ ಆಗಿದ್ರಿಂದ ಅವನು ಎಲ್ಲಿ ಏನ್ ಕೇಳಿಸ್ಕೊಂಡಿದ್ನೋ ಅದರ ವಿವರ ಇಲ್ಲ. ಆದ್ರೆ ಸದಾ ಅವನು ಶ್ರೀಹರಿ ಅಂತ ಧ್ಯಾನ ಮಾಡ್ಕೊಂಡು ಇದ್ಬಿಟ್ಟ. ನನಗೆ ಕಷ್ಟ ಬಂದ್, ನನ್ಗೇನಿದೆ, ತನ್ನ ಸ್ಥಿತಿ ಏನು ಅಂತ ಅವನು ಆಲೋಚನೆನೇ ಮಾಡ್ಲಿಲ್ಲ. ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಆ ಚಂದ್ರಹಾಸನಿಗೆ ಸೆಲ್ಫ್ ಪಿಟಿನೇ ಇಲ್ಲ. ಇನ್ನೂ ಅವನು ಚಂದ್ರಹಾಸನೇ ಅಲ್ಲ, ಅದಿರ್ಲಿ. ಹೀಗೆ ಚಂದ್ರಹಾಸ ಬೀದಿ ಮಗುವಾಗಿ ಬೆಳೆದ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೀದಿ ಮಕ್ಕಳು ಬೆಳೆದ್ರು ಕೋಣೆ ಮಕ್ಕಳು ಕೊಳತರು ಅಂತ.
ನಮ್ಮ ಮಗುನ ಎಲ್ಲೋ ಆಚೆ ಹೋಗ್ಬೇಡ, ಅಲ್ಲೆಲ್ಲ ಮಣ್ಣಲ್ಲಿ ಆಡ್ತಾರ ಹುಡುಗರು, ನೀನ್ ಧೂಳ್ ಮಾಡ್ಕೋಬೇಡ, ಮನೇಲೇ ಇರು ಅಂತ ನಾವು ಸಾಕ್ತಿವಲ್ಲ, ಅದಕ್ಕೆ ಲೋಕ ಜ್ಞಾನ ಗೊತ್ತಾಗೋದಿಲ್ಲ, ಬೇರೆ ಬೇರೆ ಬಗೆಯ ಜನರನ್ನ ನೋಡೋದಿಲ್ಲ. ಅದು ಕಲಿಕೆ ಅನ್ನೋದು ಶೂನ್ಯ ಆಗ್ಬಿಟ್ಟು ಪುಸ್ತಕದ ಕಲಿಕೆ ಬಿಟ್ರೆ ಇನ್ನೇನು ಇಲ್ಲ. ಈಗ ಅಪರಿಚಿತರನ್ನ ಮಾತಾಡ್ಸೋದು ಹೇಗೆ ಅಂತಾನೂ ಬರೋದಿಲ್ಲ ಆ ಮಗುಗೆ. ಹಂಗಾಗಿ ಬೆಳೀತಾರೆ. ಅದಕ್ಕೆ ಗಾದೆ ಕೋಣೆ ಮಕ್ಕಳು ಕೊಳ್ತೋ ಬೀದಿ ಮಕ್ಕಳು ಬೆಳೆದು ಅಂತ. ಈ ಮಗು ಬೀದಿ ಮಗುವಾಗಿ ಬೆಳೀತು, ಯಾರೋ ಸಾಕಿದ್ರು, ಏನೋ ಆಯ್ತು ಅಂತೂ ಆರಾಮಕ್ಕಿತ್ತದು. ಹೀಗಿರ್ಬೇಕಾದ್ರೆ ಆ ದುಷ್ಟ ಬುದ್ಧಿ ಒಂದು ಭೋಜನ ಸಮಾರಂಭ ಏರ್ಪಾಡು ಮಾಡ್ದ. ಊರವರೆಲ್ಲ ನನ್ನ ಊಟ ಹಾಕ್ತೀನಿ ಬನ್ನಿ ಅಂತ. ಎಲ್ರೂ ಊಟಕ್ಕೆ ಹೋದ್ರು, ಇವನು ಕರ್ಕೊಂಡು ಹೋದ್ರು, ಈ ಮಗುನು ಹೋಗುದು. ಅಲ್ಲಿ ನೋಡಿದವರು ಒಬ್ರು ಹೇಳಿದ್ರು, ಈ ಮಗು ಸಾಮಾನ್ಯವಾದ ಮಗು ಅಲ್ಲ, ಎಷ್ಟು ಕಳಕಳಿಯಾಗಿದೆ, ಇದಕ್ಕೆ ಚಕ್ರವರ್ತಿ ಆಗೋ ಯೋಗ ಇದೆ ಅಂತ ಅವರು ತಮ್ಮ ತಿಳಿವಿನ ಹೇಳಿದ್ರು. ಆಗ ಈ ದುಷ್ಟ ಬುದ್ಧಿಗೆ ಏನನ್ನಿಸ್ಬೇಕು, ಅವನು ಚಕ್ರವರ್ತಿ ಆಗಿದ್ದಾನೆ ಅಂದ್ರೆ ಅವನು ಸ್ನೇಹ ಗಳಿಸ್ಬೇಕು ಅಂತ ತಾನು ಹೇಳ್ಬೇಕಾದ್ದು. ಹಾಗೆ ಮಾಡ್ದ ಅವನು, ಯಾರು ದುಷ್ಟ ಬುದ್ಧಿ. ಹೌದು, ನೀವು ಹೇಳಿದ್ದೆಲ್ಲ ನಿಜ, ಆದ್ರಿಂದ ನಾನು ಈ ಮಗುನ ಕರ್ಕೊಂಡು ಹೋಗಿ ಸಾಕ್ತೀನಿ, ನೋಡ್ಕೋತೀನಿ, ಯಾಕೆಂದ್ರೆ ನಾಳೆ ಮುಂದೆ ಚಕ್ರವರ್ತಿ ಆಗೋನು ಅಂತ ಹೇಳ್ದ. ಅವನ್ ಹೇಗ್ ಹೇಳ್ದ ಅನ್ನೋದಕ್ಕೆ, ದುಷ್ಟ ಬುದ್ಧಿ ಹೇಗ್ ಹೇಳ್ದ ಅನ್ನೋದಕ್ಕೆ ಪದ್ಯ ಇದೆ, ಬಂದೆ. ಕ್ರೂರ ನಕ್ರಾಕುಲದೊಳು ಹಿಡಿದಿದ್ದ ಪೆರ್ಮಡು, ಒಂದು ಹಿರಿಯದಾದ ಬಾವಿ, ಅದರಲ್ಲಿ ಆ ಮೊಸಳೆಗಳಿದ್ರೆ ಮೇಲ್ಗಡೆ ಮಾತ್ರ ಗಭೀರ ನಿರ್ಮಲ ಜಲದೊಳೆಸೆವಂತೆ ತೋರುದು. ಏನು ತಿಳಿಯಾದ ನೀರು, ನಿರ್ಮಲವಾದ ನೀರು, ಏನು ತೊಂದರೆ ಇಲ್ಲ ಅನ್ನೋ ಹಾಗೆ ಮನಸ್ಸಿಗೆ ಕಾಣುತ್ತೆ. ಆದ್ರೆ ಒಳಗಡೆ ಮೊಸಳೆ ಇದೆ. ಹಾಗೆ ಈ ದುಷ್ಟ ಬುದ್ಧಿಯ ಮನಸ್ಸಿನೊಳಗಡೆ ಮೊಸಳೆ ಇದೆ, ಮೇಲ್ಗಡೆ ತಿಳಿ ನೀರಿನಂತೆ ನಡ್ಕೋತಾ ಇದ್ದಾನೆ ಅಂತ ಹೇಳುವಾಗ, ದೇಹ ಪ್ರಜ್ಞೆ ಇರೋನು ನಾನು ಸುಖ ಏನಾದ್ರೂ ಮಾಡಿ ಸಂಚು ಮಾಡಿ ಪಡಿಬೇಕು ಅಂತ ಇರ್ತಾನೆ ಅಂತ ಆಗ್ಲೇ ಹೇಳಿದ್ನಲ್ಲ, ಆ ಸಂಚಿನ ಮನೋಭಾವ ಹೇಗಿತ್ತು ಅನ್ನೋದನ್ನ ಕವಿ ಹೀಗೆ ಹೇಳ್ತಾನೆ. ಕೆಳಗಡೆ ಮೊಸಳೆ ಇದೆ, ಮೇಲ್ಗಡೆ ತಿಳಿ ನೀರಿದೆ, ತಿಳಿ ನೀರಿನ ತರ ನಡ್ಕೋತಾ ಇದ್ದಾನೆ ಇವನು. ಅವ್ರಿಗೆಲ್ಲಾರು ಆಯ್ತು, ನಾನು ಅವನ್ನೆಲ್ಲ ಸರಿಯಾಗಿ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಅವನ್ನ ಅರಮನೆಗೆ ಕರ್ಕೊಂಡು ಹೋದ ಅಂತ ಲಕ್ಷ್ಮೀಶ ಕವಿ ವರ್ಣಿಸ್ತಾನೆ. ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾನ ಅವನು ಅಂತಂದ್ರೆ, ಆ ಮಗು ಓಹೋ, ಈ ಹಿಂದೆ ಇದ್ದ ರಾಜನ ಮಗುನೇ ಇದ್ದ, ಅದೇ ಮಗು ತಾನೆ. ಆಗ ಅವನಿಗೆ ಓಹೋ, ಅದಕ್ಕೆ ಯಾಕೆ ಬಿಟ್ಟಿಸ್ತಾನೆ. ಆದ್ರಿಂದ ಈಗ ದುಷ್ಟ ಬುದ್ಧಿ ಹೆಸರಿಗೆ ತಕ್ಕ ಹಾಗೆ ದುಷ್ಟ ಬುದ್ಧಿ ಅಷ್ಟೇ ಅಲ್ಲ, ಅವನು ದೇಹ ಪ್ರಜ್ಞೆ ಇರೋನು, ದೇಹದ ಸುಖವನ್ನ ಪ್ರಕೃತಿಯನ್ನು ಲೂಟಿ ಮಾಡಿ ತಗೊಳ್ಳುವಂತ ರಾಕ್ಷಸ ಗುಣದವನು. ಅದಕ್ಕೆ ಅವನೇನ್ ಮಾಡ್ತಾನೆ, ಅದಕ್ಕೆ ಅಡ್ಡಿ ಯಾರು, ಈ ಚಂದ್ರಹಾಸ, ಅದಕ್ಕೆ ಅವನನ್ನು ಸಾಯಿಸ್ಬಿಡು ಅಂತ ಹೇಳ್ತಾನೆ. ಆಗ ಆ ಕಟಕರು ಆ ಮಗುವನ್ನ ತಗೊಂಡು ಹೋಗ್ತಾರೆ. ತಗೊಂಡು ಹೋದಾಗ ಆ ಮಗು ಅದಕ್ಕೆ ಈ ಒಳ್ಳೆಯದು ಕೆಟ್ಟದ್ದು ಯಾವುದೂ ಗೊತ್ತಿಲ್ಲ, ಅದು ಎಲ್ಲರ ಜೊತೆಲೂ ಬೆಳೆದಿದ್ದು. ಅವನು ದಾರಿಲಿ ಹೋಗುವಾಗ ಕಾಲಿಗೆ ಮುಳ್ಳು ಚುಚ್ಕೊಂಡ್ರೆ ಆ ಮುಳ್ಳನ್ನೆಲ್ಲ ತೆಗೆಯುತ್ತೆ. ನಿಂಗೆ ಕಷ್ಟ ಆಗ್ತಾ ಇದೆ ಅಂತಾನೆ, ನನ್ನಿಂದ ನಿಮಗೆ ಕಷ್ಟ ಆಯ್ತಾ ಅಂತ ಕೇಳ್ತಾನೆ, ಉಪಚಾರ ಎಲ್ಲ ಮಾಡ್ತಾನೆ. ಹಾಗೆ ಮಾಡಿದಾಗ ಅಂಥ ಕಟುಕರ ಮನಸ್ಸು ಕೂಡ ಈ ಮಗುನ ಹೇಗಪ್ಪ ಸಾಯಿಸೋದು, ಇದು ನಮಗಯ್ಯೋ ಅನ್ನತ್ತೆ, ನಾವು ಇದನ್ನ ಹೇಗೆ ಸಾಯಿಸೋದು ಅಂತ ಅವರ ಮನಸ್ಸು ಇದಾಗ್ಬಿಡುತ್ತೆ. ಅದಕ್ಕೆ ಏನ್ ಹೇಳ್ತಾರೆ DVG ಮಂಕುತಿಮ್ಮನ ಕಗ್ಗದಲ್ಲಿ ಅಂದ್ರೆ, ಮರುಕ ತುಂಬಿದ ಕಣ್ಣ ನೋಟದೊಳಗಿದ್ದೀತು, ಬಿರು ನುಡಿಯೋಳಿರದೊಂದು ಕೂರಲಗು ಸಕನೆ. ಕಣ್ಣೀರು ತುಂಬಿಕೊಂಡು ನೋಡುವ ನೋಟ ಇದೆಯಲ್ಲ, ಅದರಲ್ಲಿ ಕ್ರೂರವಾದ ಕತ್ತಿ ಇರುತ್ತಂತೆ, ಜೋರಾಗಿ ಗದರ್ಸೋದಕ್ಕಿಂತ. ಕರವಾಲ ಕದಿರದಿಹ, ಕತ್ತಿಗೆ ಹೆದರ್ಕೊಳ್ಳದೆ ಇರುವಂತಹ ದುರಿತಕಾರಿಯ ಹೃದಯ ಕರುಣೆಯಂ ಕರಗೀತೋ ಮಂಕುತಿಮ್ಮ ಅಂತ, ಕರುಣೆಯಿಂದ ಕರಗೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತನ್ನ ಸಾತ್ವಿಕ ಗುಣದಿಂದ, ನಿರ್ವೈರ ಗುಣದಿಂದ ತನ್ನನ್ನು ಸಾಯಿಸ ಬಂದವರನ್ನ ಅವನು ಬದುಕಿಸಿ ಅಂತ ಕೇಳ್ಕೊಳ್ಳಿಲ್ಲ, ಅವರೇ ಮನಸ್ಸು ಕರಗೋಗುತ್ತೆ. ಕೊನೆಗೆ ಅವರಿಬ್ರು ಯೋಚನೆ ಮಾಡ್ತಾರೆ, ಇವನ್ ಹ್ಯಾಕ್ ಸಾಯಿಸೋದು, ಇವನೇನ್ ಅನ್ಯಾಯ ಮಾಡಿದ್ದಾನೆ, ರಾಜಂಗೂ ಅನ್ಯಾಯ ಮಾಡಿಲ್ಲ, ನಮ್ಮನ್ನು ಉಪಚಾರ ಮಾಡ್ತಿದ್ದಾನೆ, ನನ್ನಿಂದ ಕಷ್ಟ ಆಯ್ತಾ ಅಂತ ಕೇಳಿ ಅವ್ರೇನ್ ಮಾಡ್ತಾರೆ, ಕಟುಕರಿಬ್ರು ಮಾತಾಡ್ಕೊಂಡ್ಬಿಟ್ಟು, ನೋಡು ಅವ್ನಿಗೆ 6 ಬೆರಳಿದೆ, ಒಂದ್ ಬೆರಳು
ಅನಗತ್ಯ, ಹಾಕೊಂಡು ಹೋಗ್ಲಿ ಅಂತ ಹೇಳ್ತಾರೆ. ಆ ಪರಿಸ್ಥಿತಿಯ ಬಗ್ಗೆ ಪದ್ಯ ನಾನು ಅವನ ಭಾಷೆಯಲ್ಲಿ ಹೇಳಬೇಕು, ಹೇಳಿದಾಗ ಆ ದಾರ್ಶನಿಕತೆ ತುಂಬಾ ಸ್ಪಷ್ಟವಾಗಿ ಹೊಳೆಯುತ್ತೆ ಅಂತ. ಆ ಕಟುಕರ ಮಧ್ಯೆ ಹೇಗಿದ್ದ ಚಂದ್ರಹಾಸ ಅಂದ್ರೆ, ಪಾತಿಕೆಯೊಡಲೊಳಗಿಹ ಪರಮಾತ್ಮನಂತೆ. ದೇಹ ಪಾತಕಿಯೇ, ಅದರೊಳಗೆ ದೇವಾಂಶ ಇದೆಯಲ್ಲ ನಮ್ಗೆ ಜೀವಾತ್ಮ ಅಂತ. ಪಾತಕಿ ಒಡಲೊಳಗಿಹ ಪರಮಾತ್ಮನಂತೆ, ಯಮದೂತರು ಎಳೆತಂದ ಅಜಾಮಿಳನಂತೆ. ಅಜಾಮಿಳ ಅನ್ನೋನ್ ಮಾಡಬಾರ್ದು ಪಾಪ ಮಾಡಿದ್ದ, ಯಮದೂತರು ಕರ್ಕೊಂಡ್ಬಂದ್ರು. ಕೊನೆಯಲ್ಲಿ ಅವನ್ ದೇವ್ರ ಧ್ಯಾನ ಮೈ ಮರೆತು ಮಾಡ್ಬಿಟ್ಟ ಒಂದೆರಡು ಸರಿ, ಅದಕ್ಕೆ ಅವನಿಗೆ ಮೋಕ್ಷ ಸಿಕ್ತು ಅನ್ನುವಾಗ ಅಜಾಮಿಳನಂತೆ ಪವಿತ್ರವಾದ ಆತ್ಮದ ರೀತಿಯಲ್ಲಿ. ಕಾಕ ಸಂಘಾತದೊಳ್ ಸಿಕ್ಕಿದ ಕೋಗಿಲೆಯ ಮರಿಯಂತೆ, ಕಾಗೆಗಳ ಮಧ್ಯೆ ಸೇರ್ಕೊಂಡು ಇರೋ ಕೋಗಿಲೆ ಮರಿಯಂತೆ. ಕೋಗಿಲೆಗೆ ತನ್ನ ಮೊಟ್ಟೆನ ಮರಿ ಮಾಡಕ್ಕೆ ಪುಕ್ಕ ಸಾಲದು, ಅದೇನ್ ಮಾಡುತ್ತೆ, ಕಾಗೆಯ ಗೂಡಿನಲ್ಲಿಡುತ್ತೆ, ಅದು ಕಾಗೆ ಮರಿ ಮಾಡುತ್ತೆ. ಎಲ್ಲ ಕಾಗೆ ಮರಿಗಳಿವೆ, ಇದೊಂದು ಕೋಗಿಲೆ ಮರಿ ಇದ್ದಾಗಿದ್ದ. ಕತ್ತಲೆಯೊಳಗಿದ್ದ ಶೀತಳ ಮರೀಚಿ ಲಾಂಛನದಂತೆ, ಕತ್ತಲೆಯೊಳಗಿರುವಂತ ಒಂದು ಬೆಳಕಿನ ಇದಂತೆ. ಬಹಳ ಕೋಪಾತಿಶಯದೊಳಗಿಹ ವಿವೇಕದಂತೆ. ಇದು ಅದ್ಭುತವಾದ ಮಾತಿದು. ಕೋಪದ ಅತಿಶಯದಲ್ಲೂ ಹಿಂದ್ಗಡೆ ಒಂದು ವಿವೇಕ ಇರುತ್ತೆ. ನನ್ನ ಕಲುಷಿತ ಮನಸ್ಸಿನ ಒಳಗೂ ಕೂಡ ಒಂದು ಶುದ್ಧವಾದ ಮನಸ್ಸಿರುತ್ತೆ. ಹಾಗೆ ಪಶುಘಾತಕಿಗಳು ಕೊಂಡೊಯ್ದ ಬಾಲಕ ನಿರ್ಧನ್ ಅವರೆಡೆಯೋಳು ಅಳುತ್ತಾ ಆ ಮಗು ಹಾಗಿತ್ತು ಅಂತ ನೋಡಿ. ತಿರ್ಗಿ ಆತ್ಮ ಪ್ರಜ್ಞೆಯನ್ನ ನೆನಪಿಸುವ ಹಾಗೆ ಈ ಪದ್ಯನ ಬರೆದಿದ್ದಾನೆ ಅವನು, ಲಕ್ಷ್ಮೀಶ ಕವಿ. ಹಾಗಾಗಿ ಪಾಪಿಯೊಳಗಿಹ ಪರಮಾತ್ಮ, ಕಡು ಕೋಪಿಯೊಳಗಿಹ ವಿವೇಕ. ನೋಡಿ, ಕೋಪಕ್ಕೆ ನಾವು ಸ್ಪಂದಿಸ್ತೀವಿ, ವಿವೇಕಕ್ಕೆ ಸ್ಪಂದಿಸೋದಿಲ್ಲ. ಅವರಲ್ಲೂ ಒಂದು ವಿವೇಕ ಇದ್ದೇ ಇರುತ್ತೆ. ಈಗ ನೀರಿಗೆ ನೀವು ಬೇಕಾದಷ್ಟು ಉಪ್ಪು, ಕಸ, ಕಡ್ಡಿ ಎಲ್ಲ ಹಾಕಿ, ನೀರಂತೂ ಇದೆಯೋ ಅದೆಲ್ಲವನ್ನು ಡಿಸ್ಟಿಲ್ ಮಾಡಿದ್ರೆ ಶುದ್ಧವಾದ ನೀರು ಸಿಗುತ್ತೋ? ನಮ್ಮ ಗುರುಗಳಾದ ರಾಜರತ್ನಂ ಹೇಳೋರು, ಕೊಚ್ಚೆ ನೀರನ್ನ ಶೋಧಿಸ್ತಂದ್ರೆ ಸಿಕ್ಕಾಗಿಲ್ವಾ ಗಂಗೆ? ಒಳ್ಳೆ ಮಾತಾಡೋರು ಯಾರಾದ್ರೇನು ಇದ್ದಂಗೆ ಅಂತ ರಾಜರತ್ನಂ ಅವರು ರತ್ನನ ಹೆಂಡ್ಕೊಡುಕ್ ರತ್ನನ ಪದದಲ್ಲಿ ಹೇಳ್ತಾರೆ. ಹಾಗೆ ಆ ಮಗು ಇತ್ತು ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾದ್ದು. ಹೀಗೆ ಆ ಮಗು ಏನಾಯ್ತು ಅಂತಂದ್ರೆ, ಕಾಡಲ್ಲಿ ಹೋಗಿದೆ, ಅವ್ರು ಬೆರಳು ಕತ್ತರಿಸಿ ತಗೊಂಡ್ಬಿಟ್ಟೋಗ್ತಾರೆ. ಆಗ ನೋವು ತಡಿಲಾರ್ದೆ ಮಗು ಅಳ್ತಾ ಇರುತ್ತೆ. ಅಳ್ತಾ ಇದ್ದಾಗ ಯಾರಲ್ಲಿ ಆ ಕಾಡಿನಲ್ಲಿ ಅರಣ್ಯ ರೋದನ ಅಂತಲೇ ಹೇಳ್ತಾರಲ್ಲ, ಕಾಡಿನಲ್ಲಿ ಹತ್ರ ಯಾರಿಗೂ ಅರ್ಥ ಆಗಲ್ಲ ಅಂತ. ಹಾಗೆ ಅರಣ್ಯ ರೋದನ ಇದ್ದಾಗ ಆ ಮಗುವನ್ನ ಯಾರು ಸಂತೈಸಿದ್ರು ಅನ್ನೋ ಅಂಥದ್ದನ್ನ 2 ಪದ್ಯದಲ್ಲಿ ಹೇಳ್ತಾರೆ. ಅದನ್ನ ಹಾಗೆ ಓದ್ತೀನಿ ನಾನು. ಅದರಲ್ಲಿ ರಸ ಸೃಷ್ಟಿಯನ್ನ ನೋಡಿ, ಜೊತೆಗೆ ಪರಮಾತ್ಮ ಪ್ರಜ್ಞೆ ಇದ್ರೆ ಹೇಗೋ ಎಲ್ಲಿಂದಲೋ ಬರುತ್ತೆ ಅನ್ನೋದಕ್ಕೂ ಕೂಡ ಆಗತ್ತೆ. ಬಸಿವರೆತ್ತರ ಗಾಯದೆಡೆಗೆ ಅಡಿಗಡಿಯ ವೇದನೆಗೆ, ರಕ್ತ ಸುರಿತಾ ಇದೆ, ಹೆಜ್ಜೆ ಇಡಕ್ಕಾಗಲ್ಲ, ನೋವಾಗ್ತಾ ಇದೆ. ಪಸುಳೆ ಹರಿ ಎಂದೊರಲ್ ಅಳುತ್ತಿರಲ್ಕೆ ವಸರ್ವ ಬಾಷ್ಪಗಳನ್ನು ಕಂಡ ಮಿಗವಕ್ಕಿಗಳೊಂದು ಕಡುಶೋಕದಿಂದ, ಮಿಗ ಅಂದ್ರೆ ಮೃಗಗಳು, ಹಕ್ಕಿಗಳು ತುಂಬಾ ದುಃಖದಿಂದ ಹಸಿವು ನೀರಡಿಕೆಯಂ ತೊರೆದಲ್ಲಿ ನಿಂದು ಉಪಚರಿಸುತ್ತಿದ್ದವು ಆ ಶಿಶುವನ್ನು. ಅವಕ್ಕೆ ಹಸುವಾಗಿದೆ, ಅದನ್ನ ಬಿಟ್ಬಿಟ್ಟು ಈ ಮಗುನ ಉಪಚರಿಸ್ತಾ ಇದ್ರು. ಪಾರ್ಥ ಕೇಳ್ ವಸುಮತಿಯೋಳ ಆರ್ತರಂ ನೋಡಿ ಮಿಗೆ ಮರುಗಾದಿಹ ಮಾನವಂ ಪಾಪಿಯಲ್ತೆ. ಇದು ಅವ್ರು ಹೇಳ್ಬೇಕಾಗಿರೋದು ಏನಂದ್ರೆ, ನಗರಗಳಲ್ಲಿ ಇನ್ನೊಬ್ರು ನನ್ನಂಥದೇ ಇನ್ನೊಬ್ಬ ಮನುಷ್ಯ ಕಷ್ಟಪಡ್ತಿದ್ರೆ ಮರುಗದೆ ಇರುವಂತವ್ರು ಮನುಷ್ಯರೇ. ಮಾನವಂ ಪಾಪಿಯಲ್ತೆ. ಆದ್ರೆ ಅಲ್ಲಿ ಪ್ರಾಣಿಗಳೆಲ್ಲ ತಮ್ಮ ಹಸುವನ್ ಬಿಟ್ಟು ಆ ಮಗುನ ಇದ್ ಮಾಡ್ತಿದ್ರು. ಗರಿಗೆದರಿ ಕೊಡೆ ಬಿಡಿದು ನಿಂದವು ಬಿಸಿಲಿಗೆ ಕೊಡೆ ಆಗೋ ರೀತಿಯಲ್ಲಿ ಗರಿ ಇದ್ ಮಾಡ್ತಂತೆ. ನವಿಲ್ ಎರೆಕೆಯಂ ಬೀಸಿ ಬಿಜ್ಜಣ ವಿಕ್ಕಿತು. ಬೀಸಣಿಗೆ ಮಾಡ್ಕೊಂಡ್ಬಿಟ್ಟಂತೆ ನವಿಲು ತನ್ನ ರೆಕ್ಕೆಯನ್ನ. ಅಂತೆ ತುಂತುರನ್ನು ಉದುರಿಸಿತು. ಆ ಹಂಸ ತುಂತುರು ತಂದು ಉದುರಿಸ್ತು ತಣ್ಣಗಾಗ್ಲಿ ಅಂತ. ಸಾರಸಂ ಸೇರಿಸಿದವು ಗಿಳಿಗಳ ಅಕ್ಕರಗಳೊಳ ಅರ್ಭಕನ ರೋದನವ ಕೂಡಳುವ ತೆರದಲ್ಲಿ. ಆ ಗಿಳಿಗಳು ಬಂದು ಅವನ ಮಗು ಜೊತೆಲಿ ಅಳೋ ರೀತಿಲಿ ಇದ್ದು ಅಂತ ಅಂದ್ಬಿಟ್ಟು, ಕರುಬರಿದ್ದುದ್ರಿಂದ ಕಾಡುಳಿತೆನ್ನುವಂತೆ. ನಮ್ ಕಣ್ಣಿಗೆ ಕಾಡು ಕಾಣ್ತಾ ಇದೆ, ಆದ್ರೆ ಅಲ್ಲೊಂದು ಚೈತನ್ಯ ಇದೆ. ಎಲ್ಲ ಕಾಡಲ್ಲಿರುವ ಕಾಡು ಪ್ರಾಣಿಗಳು ಸಂತೈಸಿದವು ಅಂತ ಹೇಳುವಾಗ
ಮನುಷ್ಯ ಭರವಸೆಯಿಂದ ಬಂತು ಹಾಗೆ ನೆರವು ಕಷ್ಟ ಆ ಅಳ್ತಾ ಇದ್ರೆ ಎಲ್ಲಾರು ಅಲ್ಲಿಯ ಕಾಡು ಮೃಗಗಳೆಲ್ಲ ಕುಳಿಂದಕ ಅನ್ನೋನು ರಾಜ. ಒಂದು ಜಿಂಕೆಯನ್ನ ಬೆಂಬತ್ತಿ ಬಂದ. ಜಿರೀಣನಂ ಬೆಂಬತ್ತಿ ಬಂದ ಕುಳಿಂದಕಂ ಹರಿಯನೇ ಜಪಿಸಿ. ಇನ್ನೊಂದ್ಸರಿ ಹರಿಣಾದಲ್ಲ ಹರಿ ಬಂತಲ್ಲ, ಹರಿಣದೊಳಗೂ ಹರಿ ಇದೆ, ಈ ಮಗುವಿನಲ್ಲೂ ಹರಿ ಇದೆ. ಹರಿಯನೇ ಜಪಿಸುತ್ತಾ ಅಳುತಿಹ ಬಾಲಕನಂ ಕಂಡು ಹರಿ ಅಂತ ಅಳ್ತಾ ಇದೆಯಲ್ಲ ಆ ಮಗು ನೋಡಿ, ಹರಿಯನಲ್ಲಿಯೇ ನಿಲ್ಲಿಸಿ. ಹರಿ ಅಂದ್ರೆ ಕುದುರೆ ಅಂತ ಒಂದು ಅರ್ಥ ಇದೆ. ಅವನ್ ಕುದುರೆ ಮೇಲೆ ಬಂದಿದ್ದಲ್ಲ, ಹರಿಯನಲ್ಲಿಯೇ ನಿಲ್ಲಿಸಿ ಬಂದೆ, ನಂಗೆ ಮಕ್ಕಳಿಲ್ಲ ಅಂತದ್ರಲ್ಲಿ ಇನ್ನೊಂದು ಜೀವನ ಸಾಯಿಸಕ್ ಬಂದಿದ್ದ ಪಾಪಮತಿ ಪುಣ್ಯ ಒದಗಿಸಿತು. ಅದೇನ್ ಪುಣ್ಯ ಅಂತ ಪಾಪಿಗೆ ಸುಹರಿಸುವಡೆ ವಿಹರಿಸಿದರೆ ಅಲ್ಲಿ ತಿರ್ಗ ಹರಿ ಬಂತು. ಶಿವ ಶಿವ ಹೊಸತೆಂದು, ಇದು ಹೊಸ್ತು, ಕೆಟ್ಟ ಕೆಲಸ ಮಾಡಿದವನಿಗೆ ಕೊಡೋದು ಹೊಸದು ಅಂತ ಹರ್ಷದ ಲಹರಿಯೋಳು ತಿರ್ಗಾ ಹರಿ ಬಂತು. ಓಲಾಡಿದನು ಕಡವರವ ಎಡಹಿ ತಂದಿಸಿದ ಕಡು ಬಡವನಂತೆ. ಒಂದು ನಿಧಿಯನ್ನೇ ಎಡು ಬಿಟ್ಟು ಬಡವ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಯ್ತೋ, ಮಕ್ಕಳಿಲ್ಲದ ಅವನಿಗೆ ತುಂಬಾ ಖುಷಿ ಆಯ್ತು. ನನಗೆ ಮಕ್ಕಳಿಲ್ಲ, ಈ ಮಗು ಅಳ್ತಿದೆ, ಹರಿ ಅಂತ ಕರಿತಾ ಇದೆ, ಎಷ್ಟು ಸುಸಂಸ್ಕೃತವಾದ ಮಗು ಅಂತ ಆ ಮಗುನ ಕರ್ಕೊಂಡ್ಬಂದು ಸಾಕು. ಹಾಗಾಗಿ ಆ ಕುಳಿಂದಿಕ ಅನ್ನೋನು ಈ ಕುಂತಳ ರಾಜ್ಯದ ರಾಜನಿಗೆ ಸಾಮಂತ. ಅವನ್ಗೆ ಇದು ಆ ರಾಜನ ಮಗು ಏನೂ ಗೊತ್ತಿಲ್ಲ ಅವನ್ಗೆ. ಆದ್ರೂ ಆ ಮಗು ಇವನ್ ಮಕ್ಳೆಲ್ಲ ಕರ್ಕೊಂಬಂದ ಅಷ್ಟೇ. ಕರ್ಕೊಂಬಂದಾಗ ಅವನಿಗೆ ಹೆಸರೇನಿಡೋದು ಅನ್ನುವಂಥ ಸಮಸ್ಯೆ ಬಂತು. ಆ ಹೆಸರಿಡುವಾಗ ಈ ಚಂದ್ರಹಾಸನ ಹೆಸರಾಗಿಡೋದು ಅನ್ನುವಂಥದ್ದು 2 ಪದ್ಯದಲ್ಲಿದೆ. ಆ ಪದ್ಯ ಓದ್ ಹೇಳ್ಬೇಕು ನಾನೀಗ, ಯಾಕಂದ್ರೆ ಈಗ ನನ್ನ ವಾದಕ್ಕೆ ಅದು ಪ್ರೂಫ್ ಪುರಾವೆ ಆಗಿದೆ. ಹೆಂಗ್ ಹೇಳ್ತಾರೆ ಅವರು ಅಂತಂದ್ರೆ, ಈ ಮಗು ನೋಡ್ಬಿಟ್ಟು ಪಸುಳೆತನದಿಂದ ವೃದ್ಧಾಪ್ಯದನ್ನೆಗಂ, ಹುಟ್ಟಿದಾಗಿನಿಂದ ಮುದುಕರಾಗೋವರೆಗೂ ಬಿಸಜನಾಭನ ಭಕ್ತಿ ದೊರೆಕೊಳದ ಮನುಜರಂ. ಒಂದ್ಸರಿಯೂ ದೇವರೆಲ್ಲ ಕಡೆ ಇದಾನೆ ನಾವ್ ಹೇಳ್ತೀವಿ, ಒಂದ್ಸರಿಯೂ ಅವನ ಭಕ್ತಿಯಿಂದ ಮಾಡದೇ ಇರುವಂತ ಜನಗಳನ್ನ ನಸು ನಗುತ್ತ ಧವಳದೊಳ್ಬಿಂ ಚಂದ್ರಹಾಸನಿವನ್. ಎಂತ ಬೆಪ್ಪು ಜನಗಳು, ನಾನು ಪ್ರತಿ ಕ್ಷಣದಲ್ಲೂ ದೇವ್ರನ್ನ ಕಾಳ್ತೀನಿ, ಕಷ್ಟದಲ್ಲೂ ಸುಖದಲ್ಲೂ ಈ ಜನ ನೋಡ್ತಿಲ್ವಲ್ಲ ಅನ್ನುವ ರೀತಿಯಲ್ಲಿ ಧವಳದೊಳ್ಬಿನ್, ಶುದ್ಧವಾದ ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ಚಂದ್ರಹಾಸನು ಅಖಿಲ ಭೂಮಂಡಲದೊಳ್ ಪಸರಿಸುವ ಜಸದ ಬೆಳ್ಪಿಂ, ಎಲ್ಲ ಕಡೆಗೂ ಹೊರಬೇಕಾದಂತ ಕೀರ್ತಿಯ ಶಕ್ತಿ ಭಕ್ತಿ ಇದ್ದವನು ಚಂದ್ರಹಾಸನಿವ. ಅಸಮನ್, ಈ ಚಂದ್ರಹಾಸ ಬೇರೆ ಯಾರಾಗಲ್ಲ, ಇವನು ವಿಶೇಷವಾದವನು, ಅಸಮನ್, ಇವನು ಇನ್ನೊಬ್ರಿಗೆ ಕಾಂಪೀಟ್ ಮಾಡುವಂಥವ್ರು ಇಲ್ವೇ ಇಲ್ಲ. ಅಕ್ಷೀಣನ್, ಕ್ಷೀಣವಾಗೋದಿಲ್ಲ. ಚಂದ್ರ ಕ್ಷೀಣ ಆಗ್ತಾನೆ, ಹಾಗೆ ನೋಡ್ರೆ ಏನೊಂದು ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಬರುವ ಕ್ಷೀಣ ಆಗುತ್ತೆ, ಇವನು ಕ್ಷೀಣನಲ್ಲ ಅಂತ ಹೇಳ್ತಾನೆ. ಚಂದ್ರನ ಆಮೇಲೆ ಹೇಳ್ತೀನಿ. ಅಕಳಂಕನ್ ಅತಿ ಶಾಂತನ್ ಬೆಸೆವ ಸದ್ಗುಣ ವೇಳ್ಗೆಯಿಂ ಚಂದ್ರಹಾಸನಿವನಹುದೆಂದು ಬುಧರರೆದರು. ಇವನಿಗೆ ಚಂದ್ರಹಾಸ ಅಂತಲೇ ಹೆಸರಿಡ್ಬೇಕು, ಬೇರೆ ಇನ್ಯಾವುದು ಹೆಸರಿಟ್ರೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರು. ಕತ್ತಲೆಯ ಮನೆಗೆ ಮಣಿದೀಪವಾದಂತೆ, ಕತ್ಲೆಯಾಗಿರೋ ಮನೆಗೊಂದು ವಜ್ರದ ದೀಪ ಹಚ್ಚಿಟ್ಟಾಗೆ, ತಲೆ ಬತ್ತಿದ ಸರೋವರಕ್ಕೆ ನವಜಲ ಮೊದಗಿದಂತೆ, ಮಳೆ ಬರದೆ ನಿಂತು ಹೋಗಿರೋ ಸರೋವರಕ್ಕೆ ಮತ್ತೆ ನೀರು ಬಂದ ಹಾಗೆ, ಬಿತ್ತರದ ಕಾವ್ಯ ರಚನೆಗೆ ದೇವತಾಸ್ತುತಿ ಇದ್ದಂತೆ, ಭೂತಳದೋಳ್ ಮತ್ತೆ ಸಂತಾನವಿಲ್ಲದ ಕುಳಿಂದನ ಬಾಳ್ಗೆ ಉತ್ತಮ ಕುಮಾರನಾದಂ ಚಂದ್ರಹಾಸನೆನಲ್ ಉತ್ತರೋತ್ತರ ಮಪ್ಪುದಚ್ಚರಿಯೇ ಸುರಪುರದ ಲಕ್ಷ್ಮೀವರನ ಭಕ್ತರು. ಆ ಭಕ್ತರು ಅವ್ರೇನೋ ಪ್ರಯತ್ನ ಪಡೆದಿದ್ರು ಅದು ಹೇಗೋ ಅವ್ರಿಗೆ ಒಳ್ಳೇದಾಗ್ತಾ ಹೋಗುತ್ತೆ ಅಂತ ಲಕ್ಷ್ಮೀಶ ಕವಿ ಹೇಳ್ತಾನೆ. ಹಾಗಾಗಿ ಈ ಮಗು ಇದೆಯಲ್ಲ, ಅದಕ್ಕೆ ಚಂದ್ರಹಾಸ ಅಂತ ಹೆಸರಿಟ್ಟು. ಆ ಚಂದ್ರಹಾಸ ಬೆಳೆದ, ದೊಡ್ಡವನಾದ. ಆಗ ಅವನಿಗೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅವರಪ್ಪ ಕುಳಿಂದ ಗುರುಗಳ ಹತ್ರ ಕಳಿಸ್ದ. ಇವನು ನನಗೆ ಯಾವ ವಿದ್ಯಾಭ್ಯಾಸವೂ ಬೇಡ, ನಂಗೆ 2 ಅಕ್ಷರ ಸಾಕು, ಹರಿ ಅಂತಿದ್ರೆ ಸಾಕು, ನಾನು ಹರಿ ಧ್ಯಾನ ಮಾಡ್ತೀನಿ, ನನಗೆ ಯಾವ ವಿದ್ಯಾಭ್ಯಾಸನೂ ಬೇಡ ಅಂದ್ಬಿಟ್ಟು. ಅದ್ ನೋಡಿ ಸರ್ವಜ್ಞನು ಅದೇ ಹೇಳ್ತಾನೆ, ಅಕ್ಕರವು ಲೇಖಕ್ಕೆ, ತರ್ಕತಾ ವಾದಕ್ಕೆ, ಮಿಕ್ಕ ಓದುಗಳು ತಿರುಪೆಗೆ, ಮೋಕ್ಷಕ್ಕೆ 2 ಅಕ್ಕರವೇ ಸಾಕು ಸರ್ವಜ್ಞ ಅಂತಾನೆ.
ನಾವು ನಿಜವಾಗಿ ಅರ್ಥ ಮಾಡ್ಕೊಳಕ್ ಬರೆಯಕ್ಕೆ ಓದಕ್ಕೆ ಅಕ್ಷರ ಬೇಕು, ವಾದ ಮಾಡೋಕ್ ತರ್ಕ ಬೇಕು. ಇನ್ನುಳಿದಿದ್ದೆಲ್ಲ ಅದೇ ನಾವು ಕೆಲಸ ಅಂತೀವಲ್ಲ, ಅವನ ದೃಷ್ಟಿಲಿ ಅದು ತಿರುಪೇನೆ. ಏನು ಒಂದಿಷ್ಟು ದುಡ್ಡು ಬರುತ್ತೆ, ದೇಹ ಸುಖವಾಗಿರುತ್ತೆ ಅಷ್ಟಾನೆ ಅಂತ ಅವನ ಲೆಕ್ಕ ಸರ್ವಜ್ಞಂದು. ಹಾಗೆ ಇವನು ನಂಗೆ 2 ಅಕ್ಷರ ಇದೆ ಸಾಕು, ಬೇಡ ಹೋಗಂದ. ಆಮೇಲೆ ಆದ್ರೆ ರಾಜನಾಗಿ ಇವನನ್ನ ಮಾಡ್ತೀನಿ ಅಂತ ಅವರಪ್ಪ ಹೇಳ್ಬಿಟ್ಟಿದಾನಲ್ಲ, ಅದಕ್ಕೆ ಬೇಕಾಗಿರೋ ವಿದ್ಯೆಯನ್ನು ಕಲ್ತ್ಕೊಂಡ. ಅಂದ್ರೆ ಹೋರಾಟ ಮಾಡೋದು, ಜನಗಳನ್ನ ಹುರಿದುಂಬಿಸೋದು ಎಲ್ಲ ಕಲ್ತ್ಕೊಂಡು 16 ವರ್ಷದವನಾದಾಗ ತಾನು ಸೈನ್ಯ ಜವಾಬ್ದಾರಿ ತಗೊಂಡು ಅಕ್ಕಪಕ್ಕದಲ್ಲಿ ಯಾರು ಹರಿಭಕ್ತಿಯಿಂದ ಮಾಡ್ದಲೆ ರಾಜ್ಯವನ್ನ ಕಡೆಗಣಿಸಿದ್ರೋ ಆ ರಾಜರುಗಳನ್ನೆಲ್ಲ ಗೆದ್ಕೊಂಡು ಬಂದು ಏನ್ ಮಾಡ್ದ, ಅಲ್ಲಿಂದ ಇಲ್ಲಿಗೆ ತನ್ನ ತಂದೆಯ ಬಳಿಗೆ, ಕುಳಿಂದಕನ ಬಳಿಗೆ ಬಂದು ಎಲ್ಲವನ್ನು ಒಪ್ಪಿಸ್ದ. ನೋಡಪ್ಪ, ನೀನು ನನಗೆ ಇಷ್ಟು ಕಲಿಸಿದೀಯಾ, ಇದೆಲ್ಲ ನೀನ್ ಸೇರಿದ್ದು ಅಂತ. ಅವನು ಓನರ್ಶಿಪ್ ಇಲ್ಲ ಅವನಿಗೆ. ಆ ರೀತಿ ಹೇಳ್ದ. ಆಗ ಕುಳಿಂದಕ ಹೇಳ್ದ, ನೋಡಪ್ಪ, ನಾವು ಕುಂತಳ ದೇಶ ರಾಜನಿಗೆ ಅಧೀನರು, ಸಾಮಂತರು. ಆದ್ರಿಂದ ಈ ಒಡವೆಗಳನ್ನೆಲ್ಲ ಅದರಲ್ಲಿ ಸ್ವಲ್ಪ ಭಾಗನ ರಾಜನಿಗೆ ಕೊಡು, ಆ ದುಷ್ಟ ಬುದ್ಧಿ ಅಂತ ಮಂತ್ರಿ ಇದ್ದಾನೆ ಅವನಿಗೆ ಕೊಡು. ಅಲ್ಲಿ ಗಾಲವ ಅಂತ ಒಬ್ಬ ಗುರು ಇದ್ದಾನೆ. ಗಾಲವ ಅನ್ನೋನು ವಿಶ್ವಾಮಿತ್ರನ ಮಗ. ಆ ಪುರಾಣದ ಕಥೆ ಪ್ರಕಾರ ವಿಶ್ವಾಮಿತ್ರನ ಮಗ ಅಂತಾನು ಹೇಳ್ತಾರೆ, ವಿಶ್ವಾಮಿತ್ರನ ಶಿಷ್ಯ ಅಂತಾರೆ. ಮಕ್ಕಳಿಗೂ ಶಿಷ್ಯರಿಗೂ ಏನು ವ್ಯತ್ಯಾಸ ಇಲ್ಲ, ಹಿಂದೆ ಇದ್ದದ್ದು ಹಾಗೆ, ಈಗಾಗಿಲ್ಲ, ಅದ್ ಬೇರೆ. ಆಯ್ತಲ್ಲ, ಅವನಿಗೆ ತಗೊಂಡು ಹೋಗಿ ಒಂದಿಷ್ಟು ಕೊಡು, ಎಲ್ಲರಿಗೂ ಕೊಟ್ಬಿಟ್ಟು ಸಂತೋಷ ಪಡಿಸ್ಬಿಟ್ಟು ಬಾ ಅಂತ ಇವನ್ ಮಗನ್ ಕಳಿಸ್ತಾನೆ. ಅವನು ಹೋಗಿ ಕೊಟ್ಟು ಬರ್ತಾನೆ. ಕೊಟ್ಟು ಬಂದಾಗ ಈ ದುಷ್ಟ ಬುದ್ಧಿ ತಿರ್ಗಿ ಶುರು, ಅವನಿಗೆ ಸಂಚು. ಇದು ಎಲ್ಲಿಂದ ಇಷ್ಟೊಂದೆಲ್ಲ ಅವನ ಮಗ ಎಲ್ಲ, ಅವನ ಹೆಂಡತಿಗೆ ಇದು ಬಂಜೆ, ಅವಳಿಗೆ ಮಕ್ಕಳಿರ್ಲಿಲ್ವಲ್ಲ, ಇವನೆಲ್ಲಿಂದ ಬಂದ ಅಂತ ವಿಚಾರಿಸ್ತಾನೆ. ಆಗ ಜನ ಹೇಳ್ತಾರೆ, ಇಲ್ಲ, ಅವನ್ ಕಾಡಿಗೆ ಹೋಗಿದ್ನಂತೆ, ಒಂದ್ ಮಗು ಅಳ್ತಾ ಇತ್ತಂತೆ, ಸಿಕ್ತು, ಕರ್ಕೊಂಬಂದ ಅಂತ ಹೇಳ್ತಾರೆ. ಆಗ ಏನಾಗುತ್ತೆ ಅಂದ್ರೆ, ಇವನು ಹೋಗ್ತಾನೆ ಎಲ್ಲಿಗೆ ಆ ಕುಳಿಂದಕನ ಮನೆಗೆ ಹೋಗ್ತಾನೆ. ಯಾಕೆಂದ್ರೆ ಖಾತ್ರಿ ಮಾಡ್ಕೊಂಡ್ಬಿಡ್ಬೇಕಲ್ಲ ಅವನು. ಚಂದ್ರಹಾಸ ಅಲ್ಲ, ಚಂದ್ರಹಾಸನ ಅಲ್ವೋ ಅಂತ ಕಾಗದ ವಹಿವಾಟು ನೋಡ್ಕೊ ಅಂತ ಹೇಳ್ತಾನ ಮದನ ಅನ್ನೋನ್ಗೆ. ನೋಡಿ, ಆ ದುಷ್ಟ ಬುದ್ಧಿಯ ಮಗನ ಹೆಸರು ಮದನ ಅಂತ. ಮದನ ಅಂದ್ರೆ ಮನ್ಮಥ, ಮನಸ್ಸಿನಲ್ಲಿ ಹುಟ್ಟೋನು. ಅಂದ್ರೆ ಇವರೆಲ್ಲ ದೇಹ ಮನಸ್ಸು ನಾನು ಅಂತ ಅನ್ಕೊಂಡವ್ರೆ ಇಷ್ಟೆಲ್ಲ ದುಷ್ಟ ಚೇಷ್ಟೆಗಳನ್ನೆಲ್ಲ ಮಾಡೋದು ಅನ್ನೋದನ್ನು ಸೂಚಿಸೋದಕ್ಕೆ ಅವನ ಮಗನ ಹೆಸರು ಮದನ. ಅವನ ಪ್ರಿಯತಮೆ ಇದ್ದಾಳೆ, ಅವಳ ಹೆಸರು ಚಂಪಕ ಮಾಲಿನಿ ಅಂತ. ಸಂಪಿಗೆ ಹೂ ನೀಡೋಳು. ಸಂಪಿಗೆ ಹೂ ಹತ್ರಕ್ಕೆ ದುಂಬಿ ಬರೋಲ್ಲ ಅಂತ ಒಂದು ಕವಿ ಸಮಯ ಇದೆ, ಬರತ್ತೋ ನಂಗೆ ಗೊತ್ತಿಲ್ಲ, ಬಯಾಲಜಿಯವ್ರು ಹೇಳ್ಬೇಕು. ಆದ್ರೆ ಅಂದ್ರೆ ಅವಳಿಗೆ ಈ ಸಹಜವಾದಂತಹದ್ದಿಲ್ಲ, ಅವಳು ಕೃತಕವಾದಂತಹ ಆಕರ್ಷಣೆ ಅವಳು ಕೂಡ ಅನ್ನೋದು ಅರ್ಥದಲ್ಲಿ ಚಂಪಕ ಮಾಲಿ ನಿಂತಿದೆ. ಏನೇ ಆಗ್ಲಿ, ಇವನು ಇದನ್ನ ನೀ ತಗೊಂಡೋಗಿ ಮದನನ ಕೈಗೆ ಕೊಡ್ಬೇಕು ಈ ಪತ್ರವನ್ನ ಅಂತ ಹೇಳ್ತಾನೆ. ಆಯ್ತು ಅಂತ ಇವನು ತಗೊಂಡು ಹೊರಡ್ತಾನೆ. ಪತ್ರವನ್ನು ತಗೊಂಡು ಹೊರಡ್ತಾನೆ. ದಾರಿ ಉದ್ದಕ್ಕೂ ಹೋಗಿ ಕುಂತಳಕ್ಕೆ ಹಿಂದೊಂದ್ಸರಿ ಹೋಗಿದಾನಲ್ಲ, ಅಲ್ಲಿ ಒಂದು ಉಪವನ ಇರುತ್ತೆ, ಅಂದ್ರೆ ಒಂದು ಪಾರ್ಕ್ ತರ. ಅಲ್ಲಿ ಅವನು ಸ್ನಾನ ಮಾಡಿ ವಿಷ್ಣುವಿನ ಧ್ಯಾನ ಮಾಡಿ ತಿಲಕ ಎಲ್ಲ ಇಟ್ಕೊಂಡು ಮಲಗಿರ್ತಾನೆ. ಆಗ ಈ ದುಷ್ಟ ಬುದ್ಧಿಯ ಮಗಳು ಬರ್ತಾಳೆ. ಅವಳ ಹೆಸರು ವಿಷಯೇ ಅಂತ. ಈ ವಿಷಯ ಅನ್ನೋ ಪದನೇ ಎಷ್ಟು ವಿಶೇಷವಾಗಿದೆ ನೋಡಿ. ವಿಷಯ ಅಂದ್ರೆ ವಿಷಯಾಸಕ್ತಿ ಅಂದ್ರೆ ಪ್ರಾಪಂಚಿಕ ಆಸಕ್ತಿ ಅಂತ. ಆ ವಿಷಯ ಇವನ್ ನೋಡ್ತಾಳೆ. ಇವನ್ ನೋಡಿದ್ರೆ ತುಂಬಾ ಸುಂದರವಾದ ಯುವಕ. ಅವಳಿಗೆ ಇವನನ್ನ ಮೇಲೆ ಆಸೆ ಉಂಟಾಗುತ್ತೆ. ಆದ್ರೂ ಪರಪುರುಷ, ಏನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಆ ಕಾಗದ ತೆಗಿತಾಳೆ. ಇದನ್ನ ತೆಗೆದು ಓದ್ತಾಳೆ. ತೆಗೆದು ಓದಿದ್ರೆ ಅದರಲ್ಲಿ ಇವನಿಗೆ ವಿಷ ಕೊಡು ಅಂತ ಬರೆದಿರ್ತಾನ ಅವನು. ಇವಳು ಎಲ್ಲೋ ನಮ್ಮಪ್ಪ ತಪ್ಪು ಬರ್ದಿದ್ದಾನೆ, ವಿಷಯನ್ನು ಕೊಡುವಂತ ಬರೆದಿರ್ಬೇಕಾಗಿತ್ತು ಅಂದ್ಬಿಟ್ಟು ತನ್ನ ಕಣ್ಣಿನ ಕಾಡಿಗೆಯಿಂದ ಆ ವಿಷ ಅನ್ನೋ ಕಡೆ ವಿಷಯ ಅಂತ ಮಾಡ್ಬಿಡ್ತಾಳೆ. ತಿರ್ಗಿ ಅದನ್ನ ಅಲ್ಲೇ ಇಟ್ಬಿಡ್ತಾಳೆ. ಅದು ಎಷ್ಟು ಚೆನ್ನಾಗಿದೆ ಆ ಪದ್ಯ ಅನ್ನೋದನ್ನ ನಾನು ನಿಮ್ಗೆ ಓದ್ ಹೇಳಬೇಕು. ಯಾಕೆಂದ್ರೆ ಹೇಗೆ ಭಾಷೆನೆಲ್ಲ ಉಪಯೋಗಿಸ್ಕೋತಾರೆ ಕವಿಗಳು ಅನ್ನೋದಕ್ಕೆ ತುಂಬಾ ಪ್ರಸಿದ್ಧವಾದಂತಹ ಪದ್ಯ ಅದು. ಅದನ್ನು ಓದ್ತೀನಿ.
ಆ ಪದ್ಯದ ಬಗ್ಗೆ ಇವನ್ ಬರೆದಿರೋದು ಲಕ್ಷ್ಮೀಶ್ ಕವಿ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಆ ಸುಪ್ರೇಮದಿಂ ತನ್ನ ಮಗನಂಗೆ ನನ್ನ ಮಗ ಮದನಂಗೆ ಮಿಗೆ ಪರಸಿ ಅಂದ್ರೆ ಹರಕೆ ಹೇಳಿ ನೇಮಿಸಿದ ಕಾರ್ಯಂ. ಈಗ ನಾನು ನಿನಗೆ ನೇಮಿಸಿರೋ ಕಾರ್ಯ ಇದು. ಏನದು? ಈ ಚಂದ್ರಹಾಸಂ ಮಹಾಹಿತನ್. ಇಲ್ಲಿ ಮಹಾಹಿತ ಅಂದ್ರೆ ತುಂಬಾ ಹಿತವಾದವನು ಅಂತನೂ ಆಗುತ್ತೆ. ಸವರ್ಣ ದೀರ್ಘ ಸಂಧಿ ಮಾಡಿದ್ರೆ ಮಹಾ ಅಹಿತನ್ ಅಂತಾನೂ ಆಗುತ್ತೆ. ಮಹಾ ಪ್ಲಸ್ ಅಹಿತನ್ ಅಂದ್ರೂ ಮಹಾಹಿತನ್ನೇ, ಮಹಾ ಪ್ಲಸ್ ಹಿತನ್ ಅಂದ್ರೂ ಮಹಾಹಿತನ್. ಇಲ್ಲಿ ಇವನು ತನ್ನ ಇದು ಈ ಚಂದ್ರಹಾಸಂ ಅಹಿತನ್ ಯಮಗೆ. ಅವನು ಒಳ್ಳೆಯವನಿರ್ಬೋದು, ನಮಗ್ ಮಾತ್ರ ಅವನು ಮಹಾ ಅಹಿತ. ಮೇಲೆ ನಮ್ಮ ಸೀಮೆಗೆ ಅರಸಾದಪಂ ಇವನೇ ನಾಳೆ ರಾಜ ಆಗ್ತಾನೆ ಅಂದ್ರೆ ಏನಾಗುತ್ತೆ? ಮಹಾಹಿತನ್ ಅರಸನಾಗ್ತಾನೆ ಅಂದ್ರೆ ಅವನ ಮೇಲೆ ಪ್ರೀತಿನೂ ಬರ್ಬೋದು, ದ್ವೇಷನೂ ಬರ್ಬೋದು, ಹೀಗೂ ಬರ್ಬೋದು, ಹಾಗೂ ಬರ್ಬೋದು. ಅರಸಾದಪಂ ಸಂದೇಹವಿಲ್ಲ ಇದಕ್ಕೆ. ಸಾಮಾನ್ಯದವನಲ್ಲ, ಇವನೇನ್ ಸಾಮಾನ್ಯದವನಲ್ಲ. ನಮಗೆ ಮುಂದಕ್ಕೆ ಸರ್ವಥಾ ಮಿತ್ರನಪ್ಪಂ. ತಿರ್ಗಾ ಸವರ್ಣ ದೀರ್ಘ ಸರ್ವಥಾ ಮಿತ್ರ ಅಂದ್ರೆ ಸರ್ವಥಾವು ಮಿತ್ರ ಆಗುವನು ಅಂತಲೂ ಆಗುತ್ತೆ, ಸರ್ವಥಾ ಅಮಿತ್ರ ಅಂತಲೂ ಆಗುತ್ತೆ. ಅವನ ಮನಸ್ಸಲ್ಲಿ ಅಮಿತ್ರ ಅಂತ. ಇವಳು ಓದ್ಕೊಂಡಿದ್ದು ನಮ್ಗೆಲ್ಲಾ ಕಾಲಕ್ಕೂ ಮಿತ್ರ ಅಂತ ಇವಳು ಓದ್ಕೊಂಡ್ಳು. ವಿಷಯಕ್ಕೆ ಅವಳಿಗೆ ಅಂದ್ಕೊಂಡ್ರೆ ಆಸೆನಲ್ಲ. ಕಳುಹಿದೆವು ನಿನ್ನ ಬಳಿಗೆ ಇದನ್ನು ಅರಿಯುವುದು. ಅದಕ್ಕೋಸ್ಕರ ಇವನನ್ನು ಕಳಿಸಿದ್ದೀನಿ, ನೀನ್ ಹುಷಾರಾಗಿ ಮುಂದುವರಿ. ಹೊತ್ತುಗಳೆಯದೆ ಬಂದ ನೋಡಿ, ಹೊತ್ತುಗಳೆಯದೆ ಅವನು ಬರ್ತಿದ್ದಾಗೆ ಸಾಯಿಸು ಅಂತ ಅಲ್ಲಿ ಕಾಮ ಹಾಕಿದ್ರೆ, ಹೊತ್ತುಗಳೆಯದೆ ಬಂದ. ಒಂಚೂರು ಟೈಮ್ ವೇಸ್ಟ್ ಮಾಡ್ದಲ್ಲೇ ಬಂದಿರೋನು ಇವನು ಅಂತ ಇವಳು ಅರ್ಥ ಮಾಡ್ಕೋತಾಳೆ. ಯಾರು ವಿಷಯ ಕುಲಶೀಲ ವಿತ್ತ ವಿದ್ಯಾ ವ್ಯಯೋ ವಿಕ್ರಮಗಳನ್ನು ನೀಕ್ಷಿಸುತ್ತಿರದೆ, ಅವನು ಕುಲ ಶೀಲ ವೃತ್ತಿ ಅದೆಲ್ಲ ನೀನೇನು ವೀಕ್ಷಿಸುತ್ತಿರದೆ ಅಂದ್ರೆ ವೀಕ್ಷಿಸ್ತಾ ಕೂತ್ಕೊಂಡ್ಬಿಡ್ಬೇಡ, ಮೊದಲು ಸಾಯಿಸು ಅಂತ. ವಿಷವ ಮೋಹಿಸುವಂತೆ ಕೊಡುವುದು. ಆ ವಿಷನ ನಾನು ವಿಷ ಕೊಡ್ತೀನಿ ಅಂತ ಹೇಳ್ಕೊಡುದು, ಒಳ್ಳೆ ಮಾತಾಡಿ ಅವನು ವಿಷ ಕುಡಿಯೋ ಹಾಗೆ ಮೋಹಿಸುವಂತೆ ಕೊಡುವುದು. ಈತಂಗೆ ನೀನ್ ಅದರೊಳಗೆ ಉತ್ತರೋತ್ತರ ಒಪ್ಪುವುದು. ಅದರಿಂದ ನಮ್ಮ ಮುಂದೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅವನು ಬರೆದಿದ್ದಾನೆ. ಎರಡು ಥರನೂ ಅರ್ಥ ಮಾಡೋ ಹಾಗೆ ಈ ಕಾವ್ಯದಲ್ಲಿ ಈ ಸಾಲುಗಳು ಬರೆದಿದ್ದಾನೆ ಅವನು. ಅದು ಲಕ್ಷ್ಮೀಶನ ಜಾಣತನ. ಹೀಗೆ ಇನ್ನೊಂದು ಅದೇ ತರ ಪಂಪ ರಾಮಾಯಣದಲ್ಲಿ ಬರುತ್ತೆ, ನಾಗಚಂದ್ರ ಬರೆದಿರೋದ್ರಲ್ಲಿ. ಅದ್ರಲ್ಲಿ ಹಾಗೆ ನಳಕೂಬರ ಅಂತಿರ್ತಾನೆ, ದೊಡ್ಡ ಕೋಟೆ ಕಟ್ಕೊಂಡ್ಬಿಟ್ಟಿರ್ತಾನೆ. ಆ ಕೋಟೆಯ ರಾವಣ, ನೀನ್ ನನ್ನನ್ನು ಪ್ರೀತಿಸಿದ್ರೆ ನಾನು ಗುಟ್ಟು ಹೇಳ್ತೀನಿ ಅಂತ. ಅದಕ್ಕೆ ರಾವಣ ಹೇಳ್ತಾನೆ ತಾಯಿ ಎಂದು. ಆಯ್ತು ಕರ್ಕೊಂಬಾವಳ ಅಂತ ಹೇಳ್ದ ಅಂತ ಅವಳು ತಿಳ್ಕೊತಾಳೆ. ಇವನು ತಾಯಿ ಎಂದು ಅಂದ್ರೆ ನೀನು ನನ್ನ ಪಾಲಿಗೆ ತಾಯಿ ಅಂತ ಹೇಳ್ದ ಅಂತ ಅನ್ನೋ ಹಾಗೆ ಎರಡರ್ಥನೂ ಬರೋ ಹಾಗೆ ಮಾಡಿ ಅವಳು ಬಂದು ಗುಟ್ಟು ಹೇಳ್ಕೊಟ್ಬಿಡ್ತಾಳೆ. ಆಮೇಲೆ ನೋಡಮ್ಮ ಹೀಗೆಲ್ಲ ಗಂಡನ್ ಅನ್ಯಾಯ ಮಾಡಬಾರ್ದು ಅಂತ ಅವಳಿಗೆ ನೀತಿ ಹೇಳ್ತಾನೆ. ರಾವಣ ಕಳಿಸ್ತಾನೆ. ಅಂತ ರಾವಣ ಸೀತೆಯನ್ನು ವ್ಯಾಮೋಹ ಮಾಡ್ದ ಅನ್ನೋದಕ್ಕೆ ಆ ಕಥೆ ಬರುತ್ತೆ. ಅದೇ ಆಗ್ಲಿ ಭಾಷೆನ ಹೆಂಗ್ ಬೆಳೆಸ್ಕೋತಾರೆ ತಾಯಿ ಎಂದು ಅನ್ನುವಂಥದ್ದನ್ನ ನೀವಿಲ್ಲಿ ಗಮನಿಸ್ಬೇಕಾದದ್ದು. ಆದ್ದರಿಂದ ಈ ವಿಷಯ ಅಂದ್ರೆ ಪ್ರಾಪಂಚಿಕ ಆಸಕ್ತಿ ಇದ್ದವಳಿಗೆ ಇವನ ಸೌಂದರ್ಯದಲ್ಲಿ ಮೋಹ ಉಂಟಾಗುತ್ತೆ. ಅದನ್ನ ಅವಳದೇ ರೀತಿಯಲ್ಲಿ ಅರ್ಥ ಮಾಡ್ಕೋತಾಳೆ. ಆ ವಿಷ ಅನ್ನೋದನ್ನ ವಿಷಯ ಅಂತ ಮಾಡ್ತಾಳೆ. ಅದನ್ನ ತಗೊಂಡು ಹೋಗಿ ಮದನಂಗ್ ಕೊಡ್ತಾನೆ. ಮದನಂಗ್ ಕೊಟ್ರೆ ಅವನೇನ್ ಮಾಡ್ತಾನೆ, ಓಹೋ ಈ ವಿಷಯ ಏನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಮ್ಮಪ್ಪ ಹೇಳಿದಾನೆ ಅಂದ್ಬಿಟ್ಟು ಆ ತನ್ನ ತಂಗಿಯನ್ನ ಇವನು ಕೊಟ್ಟು ಅದ್ದೂರಿಯಾಗಿ ವಿವಾಹವನ್ನ ಮಾಡ್ತಾನೆ. ಆಮೇಲೆ ದುಷ್ಟ ಬುದ್ಧಿ ಅಲ್ಲಿಂದ ಬರ್ತಾನೆ. ಬಂದ್ರೆ ಏನಾಗುತ್ತೆ, ಹೀಗಾಗೋಗಿದೆ, ನಾನು ವಿಷ ಕೊಡು ಅಂದ್ರೆ ಅವನು ತನ್ನ ತಂಗಿನೇ ಕೊಟ್ಟು ಮದುವೆ ಮಾಡ್ಬಿಟ್ಟ ಅಂತ ಹೇಳ್ತಾನೆ. ಹಾಗೆ ಹೇಳಿದ್ರಿಂದ ತಿರುಗಿ ಮತ್ತೆ ಕ್ರೈಸಿಸ್ ಶುರುವಾಗುತ್ತೆ, ಮತ್ತೆ ಮುಗ್ಗಟ್ಟು ಶುರುವಾಗುತ್ತೆ. ಇವನು ಹಠ ಎಷ್ಟು ಮಟ್ಟಿಗಿರುತ್ತೆ ಅಂದ್ರೆ ದುಷ್ಟ ಬುದ್ಧಿದು ಎದುರಿಗೆ ತಿರ್ಗ ಮತ್ತೆ ಒಳ್ಳೆ ಮಾತೇ ಆಡ್ಬಿಟ್ಟು, ನೋಡು ನಮ್ಮ ಪದ್ಧತಿ ಪ್ರಕಾರ ಮದುವೆ ಆದವರು ನಮ್ಮ ಊರಾಚೆ ಇರುವಂತ ಕಾಳಿಕಾದೇವಿಗೆ ಹೋಗಿ ಒಬ್ಬನೇ ಹೋಗಿ ನೀನ್ ಪೂಜೆ ಮಾಡಿ ಬರ್ಬೇಕು, ಅದು ನಮ್ಮ ಸಂಪ್ರದಾಯ ಅಂತ ಹೇಳ್ತಾನೆ. ಆಯ್ತು ಇವತ್ತು ಸಾಯಂಕಾಲದ ಮೇಲೆ ಹೋಗು ಅಂತ ಅವನು ಹೋಗ್ತಾನೆ. ಹೋಗ್ಬೇಕಾದ್ರೆ ಎದುರುಗಡೆ ಆ ಮದನ ಸಿಗ್ತಾನೆ. ಆ ಮದನ ಎಲ್ಲಿ ಹೋಗ್ತಿದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲ ನಾನು ಹೀಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂದ್ರೆ ನೀನ್ ಯಾಕೆ ಹೋಗ್ತೀಯ ಬಿಡು ನಾನು ಹೋಗ್ತೀನಿ ಅಂತ ಅವನಂತ ಇಸ್ಕೊಂಡು ಹೊಟ್ಟೋಗ್ತಾನೆ. ಅಲ್ಲಿ ಮದನ ಹೋಗ್ತಾನೆ. ಅವ್ರಿಗೆ ಕತ್ಲೆ ಯಾರು ಅಂತ ಗೊತ್ತಿಲ್ಲ. ಕೊನೆಗೆ ಆ ಮದನನ್ನೇ ಸಾಯಿಸ್ಬಿಡ್ತಾರೆ. ಆ ಮದನನ್ನ ಸಾಯಿಸ್ತಾರೆ. ಇವನು ಬದುಕೊಂಡ್ಬಿಡ್ತಾನೆ.
ಅದಕ್ಕೆ ಅವನು ಹೇಳ್ತಾನೆ, ಲಕ್ಷ್ಮೀಶನ ಒಲವಿಂ ವಿಷಮ ಅಮೃತಮಾಗದೆ ಅಂತ. ಲಕ್ಷ್ಮೀಶ ಒಲಿದು ಬಿಟ್ರೆ ವಿಷವೂ ಯಾವ ರೀತಿ ಅಮೃತವಾಗ್ತಾ ಹೋಗುತ್ತೆ ಅನ್ನೋದೇ ಈ ಕತೆ ಅಂತ. ಅಮೃತ ಸಮುದ್ರ ಮಥನ ಜ್ಞಾಪಿಸ್ಕೊಳ್ಳಿ, ಮೊದಲು ಬಂದಿದ್ ವಿಷ, ಅದನ್ನ ಶಿವ ತಗೊಂಡ. ವಿಷ್ಣು ಕೊನೆಗೆ ಎಲ್ಲರಿಗೂ ಅಮೃತ, ದೇವತೆಗಳಿಗೆಲ್ಲ ಅಮೃತ ಹಂಚಿದ ಅಂತ. ಹಾಗೆ ಲಕ್ಷ್ಮೀಶ ಪ್ರೀತಿ ತೋರಿಸಿದ್ರೆ ಅಮೃತವು ವಿಷವಾಗುತ್ತೆ ಅಂತ. ಹೀಗಾಗಿ ಕಷ್ಟಕ್ಕೆ ಯಾವ ಪ್ರತಿಭಟನೆಯೂ ಮಾಡದೆ ಮುಗ್ಧನಾಗಿ ಒಪ್ಪಿಕೊಂಡು ಹೋದ ಇವನಿದಾನಲ್ಲ, ಯಾರು ಚಂದ್ರಹಾಸ, ಅವನು ಆತ್ಮ ಪ್ರಜ್ಞೆ. ದೇಹ ಹೋದ್ರೆ ತಾನೇ ಏನಂತೆ, ಆತ್ಮ ಇದೆ ಅನ್ನೋ ರೀತಿಲಿ ಅವ್ರ ಮಾವನ್ನ ಅನುಮಾನಿಸ್ಲೇ ಇಲ್ಲ. ಅವ್ರ ಮಾವ ಹೀಗಾಯ್ತು. ಆಮೇಲೆ ತಿರ್ಗಾ ಅಲ್ಲಿ ಹೋಗ್ತಾನೆ, ಅವರಪ್ಪ ಅಲ್ಲಿ ಸತ್ ಬಿದ್ದಿರ್ತಾನೆ ಮದನ. ಅದ್ ಮಗನ ಸಾವನ್ನ ನೋಡ್ಲಾರ್ದಲೇನೆ ನೋಡಿ ಮಗಳು ಕಾಳಿಕಾದೇವಿನ ಪ್ರಾರ್ಥನೆ ಮಾಡ್ತಾನೆ. ಕಾಳಿಕಾದೇವಿ ನಿಂಗೆ ಏನು ವರ ಬೇಕು ಕೇಳು ಅಂತಂದ್ರೆ, ನನ್ನ ಮಾವ ಮತ್ತು ನನ್ನ ಭಾವಮೈದನನ್ನ ಬದುಕ್ಸು ಅಂತ ಕೇಳ್ತಾನೆ. ಇಲ್ಲ, ನಿನ್ನನ್ನು ಸಾಯಿಸಿದವ್ರವ್ರು, ನೀನ್ ಅವ್ರನ್ನ ಬದುಕ್ಸು ಅಂತ ಕೇಳ್ತೀಯ ಅಂದ್ರೆ ಅವ್ರಿಗೆ ತಿಳುವಳಿಕೆ ಇದ್ದು ಮಾಡಿದ್ರೋ ಇಲ್ವೋ, ಅವ್ರನ್ನ ಬದುಕ್ಸು ಅಂತ ಕೇಳ್ತಾನೆ. ಅವಾಗ ಅವನು ಬದುಕಿಸ್ತಾಳೆ. ಅಲ್ಲಿಗೆ ಎಲ್ಲ ಮಂಗಳವಾಗುತ್ತೆ. ಅದು ಕತೆ. ಇಲ್ಲಿ ಅಂಶ ಗಮನಿಸಿ ನೋಡಿ, ಅವನು ಮುಗ್ಧವಾಗಿದ್ದವನು, ದೇಹ ಪ್ರಜ್ಞೆಯವನು ಇಷ್ಟು ಸಂಚು ಮಾಡಿಯೂ ಸುಖ ಬೀಳಕ್ಕಾಗ್ಲಿಲ್ಲ. ಇವನು ತನ್ಪಾಡಿ ತಾನು ಇನ್ನೋಸೆಂಟ್ ಆಗಿದ್ರು ಯಾವುದೋ ಬೆಂಬಲ ಬಂದು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೊನೆಗೆ ಆತ್ಮ ಪ್ರಜ್ಞೆಯೇ ನಮ್ಗೆ ಶಾಶ್ವತ ಕಷ್ಟ. ಈ ಕಥೆಯಲ್ಲಿ ಅವ್ರು ಏನು ಹೇಳಕ್ ಹೊರಟಿದ್ದಾರೆ ಅಂದ್ರೆ, ನಾವು ಮೂರೇ ಕೆಲಸ ಮಾಡ್ತಾ ಇರೋದು. ಆದಷ್ಟು ತೊಂದರೆ ಆದಾಗ ನಾವು ಬದುಕಬೇಕು ಅಂತ ಬದುಕಿನ ಯೋಜನೆ ಮಾಡ್ತೀವಿ ಹೊರತು ಹುಣ್ಣಿಮೆಯ ಚಂದ್ರ ಆಗ್ಲಿ, ಯಾವುದೇ ಹಂತದಲ್ಲಿ ವೃದ್ಧಿಯಲ್ಲಾಗ್ಲಿ ಕ್ಷಯದಲ್ಲಾಗ್ಲಿ ಅವನ ಹೊಳಪು ಏನೂ ಕಡಿಮೆ ಆಗಲ್ಲ. ಅದರಿಂದ ಚಂದ್ರನ ಹೊಳಪಿದೆಯಲ್ಲ, ಅದು ನಮ್ಮೊಳಗಿರುವಂತಹ ಒಂದು ಚೈತನ್ಯದ ಒಂದು ಪ್ರತೀಕವಾಗಬೇಕು. ಆ ಏರಿಕೆ ಇಳಿಕೆ ಅನ್ನೋದು ಬರೀ ಕಣ್ಣಿಗೆ ಹಾಕಿ ಕಾಣುವಂಥದ್ದಷ್ಟೇ ಅನ್ನೋ ದೃಷ್ಟಿಯಿಂದ ಕಷ್ಟ ಸುಖಗಳು ವೃದ್ಧಿ ಕ್ಷಯದ ಹಾಗೆ ಆಗುವಂಥದ್ದು. ಅದನ್ನ ನಾವು ತುಂಬಾ ಗಂಭೀರವಾಗಿ ತಗೋಬೇಕಾಗಿಲ್ಲ ಅನ್ನುವಂಥ ಅರ್ಥ ಹುಟ್ಟುವ ಹಾಗೆ ಆ ಚಂದ್ರಹಾಸನ ಕಥೆ ಇದೆ. ಇನ್ನೊಂದು ಅಂಶ ಚಂದ್ರಹಾಸನ ಕಥೆಯಲ್ಲಿ ಎದ್ದು ಕಾಣೋದು ಅಂದ್ರೆ, ಚಂದ್ರಹಾಸ ಡಿಡ್ ನಾಟ್ ಹ್ಯಾವ್ ಸೆಲ್ಫ್ ಪಿಟಿ. ಅವನಿಗೆ ಸ್ವಾನುಕಂಪೆ ಇರ್ಲಿಲ್ಲ. ಅಯ್ಯೋ ನಂಗೆ ಹೀಗಾಗೋಯ್ತಲ್ಲ ಅಂತ ಅವ್ನು ಯಾವತ್ತೂ ವ್ಯಥೆ ಪಡ್ಲಿಲ್ಲ. ಅವನಿಗೋಸ್ಕರ ಬೇಕಾದಷ್ಟು ಜನ ವ್ಯಥೆ ಪಟ್ರು. ಕತೆ ಓದಿರೋ ನಾವು ಅಯ್ಯೋ ಅಷ್ಟು ಕಷ್ಟಪಟ್ಟು ಉಳ್ಕೊಂಡಿದ್ದ, ತಿರ್ಗಾ ಬಂದು ಇವನ ಹತ್ರನೇ ಸಿಕ್ಕಾಕೊಂಡಲ್ಲಪ್ಪ, ಮತ್ತೆ ಸಾಯಿಸಕ್ ಪ್ರಯತ್ನ ಪಡ್ತೀನಲ್ಲ ಅಂತ ನಾವ್ ಯೋಚನೆ ಮಾಡ್ಬೇಕು ಹೊರತು ಅವನು ಎಂದೂ ಮಾಡ್ದವನಲ್ಲ. ಆದ್ದರಿಂದ ಸೆಲ್ಫ್ ಪಿಟಿ ಅಥವಾ ಸ್ವಾನುಕಂಪೆ ಇಲ್ಲದೆ ಇರೋ ಬದುಕೋದು ಹೇಗೆ ಅನ್ನೋದಕ್ಕೆ ಚಂದ್ರಹಾಸನ ಕಥೆ ಒಂದು ರೀತಿಯಲ್ಲಿ ಪ್ರಚೋದನೆ ಅನ್ನುವಂಥ ಸಂಗತಿ. ಕಷ್ಟ ಸುಖ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಈ ದೇಹ ಜೀವಂತವಾಗಿರುವ ಉಸಿರಿಗೆ ಕಷ್ಟ ಸುಖದ ಭೇದವಿಲ್ಲ. ಜೀವಂತವಾಗಿಡುವಂತಹ ಚೈತನ್ಯಕ್ಕೆ ಕಷ್ಟ ಸುಖದ ಭೇದವಿಲ್ಲ. ಅಂದ ಮೇಲೆ ಪಂಚಪ್ರಾಣ ಅಂತಂದ್ರೆ ಪಂಚಪ್ರಾಣದಕ್ಕೆ ಬೇಕು, ಪಂಚಪ್ರಾಣಕ್ಕೆ ಯಾವುದು ಬೇಕು ಬೇಡುಗಳಿಲ್ಲ ಅನ್ನುವ ಧೋರಣೆಯಿಂದ ನಾವು ಬರುವ ಕಷ್ಟ ಸುಖಗಳನ್ನ ಸಮಚಿತ್ತದಿಂದ ಎದುರಿಸಬೇಕಾದ್ರೆ ನಮ್ಮ ಬಗ್ಗೆ ನಾವು ಅತ್ಯಂತ ಕನಿಕರವಂತರಾಗದೆ ಜೀವನವನ್ನ ಗ್ರಹಿಸಬೇಕು ಅನ್ನುವಂಥದ್ದು ಈ ಕಥೆಯ ಆಶಯ. ಅಂದ ಹಾಗೆ ನಮ್ಮ ಮುಂದಿನ ಜಾಲನ್ಯಾಸದ ವಿಷಯ ಸೆಲ್ಫ್ ಪಿಟಿ. ಅಂದ್ರೆ ಸ್ವಾನುಕಂಪೆ ಇಲ್ದೇಲೇನೆ ನಮ್ಗೆ ಆತ್ಮ ಪ್ರಜ್ಞೆ ಅದೆಲ್ಲ ನಂಬಿಕೆ ಇಲ್ಲ. ಆದ್ರೂ ನಾವು ಸ್ವಾನುಕಂಪೆಯನ್ನ ಕಡಿಮೆ ಮಾಡ್ಕೊಂಡು ಬದುಕೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ಜಾಲನ್ಯಾಸದಲ್ಲಿ ತಿಳಿಸಲಾಗುವುದು. ಕಳೆದ ಬಾರಿ 3 ವಿಷಯಗಳನ್ನ ಕೊಟ್ಟಿದ್ವಿ ನಾವು: ಸರಳ ಜೀವನ, ಚಂದ್ರಹಾಸನ ಕತೆ ಮತ್ತು ಸ್ವಾನುಕಂಪೆ.
ನಿಮ್ಮ ಆಯ್ಕೆಯಂತೆ ಸರಳ ಜೀವನಕ್ಕೆ ಹೆಚ್ಚು ಜನ ಆಯ್ಕೆ ಮಾಡಿದ್ರಿಂದ ಅದನ್ನ ಮೊದಲು ಮಾಡಿದ್ವಿ, ಅದು ಮುಗಿಯಿತು. ಈಗ ಚಂದ್ರಹಾಸಂದು ಮುಗೀತು, ನಾಳೆ ಸ್ವಾನುಕಂಪನು ಮುಗಿಯುತ್ತೆ. ಆಮೇಲೆ ಯಾವ್ದಾದ್ರು 3 ವಿಷಯ ನಾವು ಕೊಡ್ತೀವಿ, ಅಥವಾ ನೀವು ವಿಷಯ ಕಳಿಸ್ಬೋದು. ನೀವು ಕಳಿಸಿರೋ ವಿಷಯ ನಾವು ಪರಿಗಣಿಸದೇ ಇದ್ರೆ ತಾವು ಅನ್ಯತಾ ಭಾವಿಸಬಾರ್ದು. ಯಾಕೆಂದ್ರೆ ನಮ್ಗೆ ಇಲ್ಲಿ ಏನಿದೆ ಮುಖ್ಯ ಶೀರ್ಷಿಕೆ ಅಂದ್ರೆ ಆಚಾರ ವಿಚಾರ ವಿಚಾರ ಅಂತ. ನಾವು ಆಡುವ ಮಾತಿಗೂ ನಮ್ಮ ನಡವಳಿಕೆಗೂ ನಮಗೆ ಬರೋ ಆಲೋಚನೆಗೂ ಮಧ್ಯೆ ಹೊಂದಾಣಿಕೆ ಇರೋ ಅಂತ ಅದಕ್ಕೆ ಅಡಿಗೆರೆ ಹಾಕುವಂಥದ್ದು ಇಲ್ಲಿ ಇರುವಂಥದ್ದು ವಿಷಯನೇ ಆಯ್ಕೆ ಮಾಡ್ಬೇಕಾಗುತ್ತೆ. ನಾವು ಆ ಬದ್ಧತೆ ಇರೋದ್ರಿಂದ ಅಕಸ್ಮಾತ್ ನಾವು ಆಯ್ಕೆ ಮಾಡ್ಕೊಳ್ತಿದ್ರೆ ನೀವು ಅನ್ಯತಾ ಭಾವಿಸಬಾರ್ದು. ಮತ್ತೆ 3 ಚಾಯ್ಸ್ ಕೊಡ್ತೀವಿ. ನಿಮ್ಮ ಆಯ್ಕೆ ಯಾವ್ದಿದೆಯೋ ಅದಕ್ಕೆ ಮೊದಲನೆಯ ಆದ್ಯತೆಯನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆತ್ಮೀಯರೇ, ಮುಗಿಸುವ ಮೊದಲು ಮತ್ತೊಂದು ವಿಷಯವನ್ನು ತಮ್ಮಲ್ಲಿ ಪ್ರಸ್ತಾಪಿಸೋದಕ್ಕೆ ಇಷ್ಟಪಡ್ತೇನೆ. ಸೆಲ್ಫ್ ಪಿಟಿ ಅನ್ನುವಂಥದ್ದು ಇದೆಯಲ್ಲ, ಆ ಸೆಲ್ಫ್ ಪಿಟಿ ಅನ್ನೋದನ್ನ ಹೊರಗೆ ಬರುವ ಬಗೆ ಹೇಗೆ ಅನ್ನೋದಕ್ಕೆ ಅನೇಕ ಜನ ಅನೇಕ ರೀತಿಯಿಂದ ಹೇಳಿದ್ದಾರೆ. ಪಾಶ್ಚಿಮಾತ್ಯರು ಹೇಳಿದ್ದಾರೆ, ನಮ್ಮಲ್ಲೂ ಹೇಳಿದ್ದಾರೆ. ನಕಾರಾತ್ಮಕ ಸಂಗತಿಗಳೆಲ್ಲವೂ ಕೂಡ ಸಕಾರಾತ್ಮಕವಾದ ತಿರುಳನ್ನು ಒಳಗೊಂಡಿದೆ. ಅದೇ ಕೋಪದೊಳಗಿರುವ ವಿವೇಕದಂತೆ ಅಂತ ಹೇಳಿದಾನಲ್ಲ ಲಕ್ಷ್ಮೀಶ, ಅದರ ವಿಸ್ತಾರ ಆಗಿರುತ್ತೆ. ಅದರಿಂದ ಅದು ಅಷ್ಟೇ ಸ್ವಾರಸ್ಯವಾದ ಸಂಗತಿ. ಜೀವನವನ್ನು ಎದುರಿಸುವಾಗ ಇದು ಬೇಕು ಅದು ಬೇಡ ಅಂತ ಹಠ ಮಾಡೋ ಮಗುಗಿಂತ ನಗ್ತಾ ಇರೋ ಮಗು ನೋಡ್ರಿ ಯಾರು ಎತ್ಕೋತಾರೆ. ಹಾಗೆ ನಾವು ನಗ್ತಾ ಬಾಳ್ಬೇಕಾದ ಅನಿವಾರ್ಯ ಇದೆ. ಅದಕ್ಕೆ ಸೆಲ್ಫ್ ಪಿಟಿ ಅಥವಾ ಸ್ವಾನುಕಂಪ ಅತ್ಯಂತ ಅಗತ್ಯವಾದಂಥದ್ದು ಅಂತ ಹೇಳ್ತಾ, ಇವತ್ತಿನ ಈ ಉಪನ್ಯಾಸದ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಅಥವಾ ಪ್ರಶ್ನೆ ಯಾವುದಾದ್ರೂ ಸರಿಯೇ ಅದನ್ನ ಹೇಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಕಳೆದ ಬಾರಿ ನಮ್ದು ಈ ವಿಡಿಯೋ ರೆಕಾರ್ಡಿಂಗ್ ಆಗಿಲ್ಲದೆ ಇದ್ರು ಕೂಡ ನಮ್ಮ ಪ್ರಭು ಮಠ್ ಅವರು ಕನ್ನಡ ಶಬ್ದದ್ದಾರು ಮಾಡಿಕೊಟ್ರು ಶಿವರಾತ್ರಿದು. ಆ ಶಬ್ದದನ್ನೆಲ್ಲ ನಿಮಗೆ ಕಳಿಸಿದೀವಿ ಕೆಲವರಿಗೆಲ್ಲ. ಇನ್ನೂ ಯಾರಿಗಾರು ಬೇಕಾದ್ರೆ ಕಳಿಸ್ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಈ ಸರಿ ರೆಕಾರ್ಡ್ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು ಗಂಟೆ ಒಳಗಾಗಿ ನಿಮ್ಗೆ ಕಳಿಸಲಾಗುತ್ತೆ. ಯಥಾ ಪ್ರಕಾರ ಅದು ನಿಮಗೆ ಗೊತ್ತಿದೆ. ಈಗ ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗಳು. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಶರಣಪ್ಪ. ಸರ್, ಇವತ್ತಿನ ಉಪನ್ಯಾಸ ಚಂದ್ರಹಾಸ ಪಿಕ್ಚರ್ ಕಣ್ಮುಂದೆ ಬಂದು ಹೋಗ್ಬಿಡುತ್ತೆ ಸರ್. ವಿತೌಟ್ ಸ್ಕ್ರೀನ್ ಆಯ್ತು ಸರ್. ಅದ್ಭುತವಾಗಿ ಬಂದಿದೆ ಸರ್. ಅದು ಕಾವ್ಯಾತ್ಮಕವಾಗಿ ಅದು ಸರ್. ಆದ್ರೆ ಆ ಪಿಕ್ಚರ್ ನಲ್ಲಿ ಫೋಕಸ್ ಇರೋದು ಬೇರೆ. ಪ್ರೀತಿಯ ಬಗ್ಗೆ ಕುತೂಹಲ, ಅದರಲ್ಲಿ ಇನ್ನೇನೇನೋ ಮಸಾಲೆಗಳಿವೆ. ಗಂಡನ್ನ ತೋರಿಸ್ಬಿಟ್ರೆ ಎಲ್ಲ ಆಸೆ ಪಡ್ತಾಳು ಅಂದ್ಬಿಟ್ಟು ಆಕೆಗೆ ಗಂಡನ ನೋಡದೇ ಇರೋ ಹಾಗೆ ಬೆಳೆಸಿದ್ದ ಅದೆಲ್ಲ. ಬಟ್ ನಾನ್ ನೋಡಿರೋದು ಬೇರೆ ದೃಷ್ಟಿ. ಏನಂದ್ರೆ ಬದುಕನ್ನ ಇಷ್ಟೊಂದೆಲ್ಲ ನಾವು ಸಾಯೋವರೆಗೂ ಬದುಕಿನ ಬಗ್ಗೆನೇ ಯೋಚನೆ ಮಾಡ್ತೇವೆ ಹೊರತು ಬದುಕು ಸಾವು ಎರಡನ್ನೂ ಪ್ರೀತಿಸುವಂತ ಒಂದು ಜೀವನ ಕ್ರಮವನ್ನ ರೂಢಿಸ್ಕೊಳ್ಬೇಕಾಗತ್ತೆ ಅನ್ನೋದನ್ನ ಹೇಳೋದ್ರ ಕಡೆಗೆ ಒತ್ತು ಕೊಟ್ಟೆ. ಅದಕ್ಕೋಸ್ಕರ ನಾನು ಅದನ್ನ ಮರುಪರಿಶೀಲನೆ ಮಾಡಿದ್ದೆ. ಬೇರೆಯವರು ಯಾರು ನೋಡಿಲ್ದಿರ ಸಿನಿಮಾ ನೋಡಿ ಏನ್ ತೊಂದ್ರೆ ಇಲ್ಲ. ನಾನು ಇದನ್ನ ಕೇಳಿದ್ರೆ ನೋಡ್ಬಾರ್ದು ಅಂತ ನಾನು ನಿಂದು ಹೇಳೇ ಇಲ್ಲ. ಧನ್ಯವಾದಗಳು ಶರಣಪ್ಪ ಅವರ. ಥ್ಯಾಂಕ್ ಯು ಸರ್. ಇನ್ಯಾರಪ್ಪ? ನಮಸ್ಕಾರ ಸರ್. ಹೇಳಿ ಸರ್. ಯಥಾ ಪ್ರಕಾರ ತುಂಬಾ ಅದ್ಭುತವಾಗಿ ಮೂಡಿ ಬಂತು. ಅಂದ್ರೆ ಚಂದ್ರಹಾಸನ ಕಥೆ ಕೇಳ್ತಿದ್ದಾಗ ಜೀವನದ ಪ್ರತಿಯೊಂದು ಮಜಲುಗಳು ಅಥವಾ ಘಟ್ಟಗಳು ಬಂದಾಗ್ಲೂ ನಾವು ಅದನ್ನ ಸ್ವೀಕರಿಸ್ತಾ ಬಂದ್ರೆ ಅದೊಂದು ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ತುಂಬಾ ಅದ್ಭುತವಾಗಿತ್ತು ಸರ್. ಧನ್ಯವಾದಗಳು. ಅಲ್ಲ, ಅವನ ಹೆಸರಿಡುವಾಗ ಹೇಳ್ತಾರೆ ನೋಡಿ, ಬಾಲ್ಯದಿಂದ ವೃದ್ಧಾಪ್ಯದವರೆಗೂ ನಾವು ಒಂದ್ಸರಿಯೂ ನಗಲೇ ಇಲ್ಲ. ನಾವು ಬೇಕಾದ್ ಗಳಿಸಿದೀವಿ ಪ್ರಪಂಚದಲ್ಲಿ. ಎಲ್ಲ ಗಳಿಸಿರೋದು ನಮ್ಮ ಮುಗುಳ್ನಗೆ ಕಳ್ಕೊಂಡೆ. ಏನೇನ್ ಗಳಿಸಿರೋ ಅದು ಮುಗ್ಧ ಮುಗುಳ್ನಗೆ ಇದ್ದಿದ್ರೆ ನಾವು ಅದನ್ನ ಗಳಿಸೋ ಆಸೆಯೇ ಬರ್ತಿರ್ಲಿಲ್ಲ. ಹಾಗಾಗಿ ಅದನ್ನ ಪದ್ಯದಲ್ಲಿ ನೇರವಾಗಿ ಕೂಡ ಹೇಳಿದ್ದಾನೆ. ಯಾರು? ಲಕ್ಷ್ಮೀಶ ಕವಿ, ಅಣ್ಣಮಾಚಾರ್ಯ ಅಂತ ಅವನ ಹೆಸರು. ಲಕ್ಷ್ಮೀಶ ಕವಿ ಅಂತ ಅವನು ಪರಮ ವೈಷ್ಣವ. ಅವನು ತನ್ನ ದೈವದ ಹೆಸರಿನಲ್ಲಿ ಬರೆದಿರುವಂತ ಕೃತಿ. ಮತ್ತೆ ಇನ್ಯಾರದ್ದಾರ ಪ್ರತಿಕ್ರಿಯೆ, ಪ್ರಶ್ನೆ?
ಹಳೆಯ ಕಥೆ ಹೊಸ ಸರ್, ನೋಟ ನಮಸ್ತೆ ಸರ್. ಅಷ್ಟೇ. ಹೇಳಿ. ಸರ್ ನಮಸ್ತೆ ಸರ್. ನನ್ಗೆ ಬಹಳ ಖುಷಿ ಆಯ್ತು. ಲಕ್ಷ್ಮೀಶನ್ ಬಗ್ಗೆ ನಂಗೆ ನಿಜಕ್ಕೂ ಒಲವು ಉಂಟಾಯ್ತು. ನೀವು ಅವಾಗ ಹೇಳ್ತಿದ್ರಿ ಶಬ್ದ ಗಾರುಡಿಗ ಅಂತ. ಇದು ಕತೆ ಕೇಳಿದಾಗ ನನ್ಗೆ ಇನ್ನಷ್ಟು ಖುಷಿ ಆಯ್ತು. ಹಳೆಗನ್ನಡ ಓದೋದಕ್ ಬಗ್ಗೆ ನಿಮ್ಗೆ ಮತ್ತೊಂದ್ಸಲ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಹಳೆಗನ್ನಡ ಓದೋದ್ರ ಬಗ್ಗೆ ಕಲಿಸೋದಕ್ಕೆ ಏನಾದ್ರೂ ಸಾಧ್ಯ ಇದೆ? ಈಗ ನಮ್ಗೆಲ್ಲ ಏನಾಗಿದೆ ಅಂದ್ರೆ, ಹಳೆಗನ್ನಡ ನಾವು ಸ್ವಲ್ಪ ಸ್ವಲ್ಪ ಅಲ್ಲೊಂದ್ ಇಲ್ಲೊಂದ್ ಪದ್ಯ ಕಲ್ತಿದ್ದೇವೆ ಅಷ್ಟೇ. ಆದ್ರೆ ಅದನ್ನ ಓದೋದಕ್ಕೆ ಮತ್ತೆ ಏನೇನ್ ಬೇಕು, ಅಥವಾ ನಮಗ್ ಓದ್ಲಿಕ್ಕೆ ಸಾಧ್ಯನಾ, ಅದ್ರ ಬಗ್ಗೆ ಒಂಚೂರು ಹೇಳಿ. ಕೆಲವ್ರು ಒಂದಿಬ್ರು ಮೂರ್ ನನ್ ಕೇಳಿದ್ರು ಸ್ನೇಹಿತರು, ಹಂಗಾಗಿ ನಾನು ಕೇಳ್ಬಿಟ್ಟು ಹೇಳ್ತೇನೆ ಅಂತ ಹೇಳಿದೆ. ಸೊ ಒಂದು. ಎರಡನೇದು ಇನ್ನೊಂದ್ ಏನಂತ ಹೇಳಿದ್ರೆ, ಸ್ವಾನುಕಂಪ ಇರ್ಬೇಕಾ ಇರ್ಬಾರ್ದಾ? ನನ್ಗೆ ಇನ್ನೊಂಚೂರು ಡೌಟ್ ಆಯ್ತು. ನೀವು ಎರಡನೇ ಪ್ರಶ್ನೆ ಮುಂದಿನ ಉಪನ್ಯಾಸದಲ್ಲಿ ಧಾರಾಳವಾಗಿ ಬರುತ್ತೆ. ಮೊದಲನೇ ಪ್ರಶ್ನೆ ಹೇಳ್ತೀನಿ. ಬೇಂದ್ರೆಯವರು ಮಾತನ್ನ ಅತ್ಯಂತ ಚಮತ್ಕಾರವಾಗಿ ಬೆಳೆಸುವ ಕವಿ ಕನ್ನಡದಲ್ಲಿ. ಅವರು, ನಾನು ರನ್ನನ ಎಂತದು ಇದು ಲಕ್ಷ್ಮೀಶನ ಜೈಮಿನಿ ಭಾರತದಿಂದ ನಾನು ಪ್ರಭಾವಿತನಾಗಿದೆ. ಒಂದು ಶಬ್ದದ ಎಲ್ಲ ಅರ್ಥ ಸಾಧ್ಯತೆಗಳನ್ನು ಎಳ್ಕೊಂಡು ಬಳಸೋದು ಹೇಗೆ ಅನ್ನೋದನ್ನ ಲಕ್ಷ್ಮೀಶನಿಂದ ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಎರಡನೇ ಅಂಶ ಏನಂದ್ರೆ, ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ ಕರ್ನಾಟಕದಲ್ಲಿ ತುಂಬಾ ಪ್ರಸಿದ್ಧ. ಎಲ್ಲರ ಮನಲ್ಲೂ ಅದನ್ನು ಓದ್ತಿರೋರು. ಕುಮಾರವ್ಯಾಸ ಭಾರತ 6 ಸಾಲುಗಳ ಭಾಮಿನಿ ಷಟ್ಪದಿ ಸುಲಭ. ಇವಂದು ಯಾರ್ದು ಲಕ್ಷ್ಮೀಶಂದು ತುಂಬಾ ಕಷ್ಟ. ಯಾಕೆಂದ್ರೆ ವಾರ್ಧಕ್ಯ ಷಟ್ಪದಿ ಅಂತ ಉದ್ದುದ್ದನೆ ಸಾಲು ಜ್ಞಾಪಕ ಇಟ್ಕೊಳ್ಳೋಕ್ ಕಷ್ಟ. ಎರಡನೇದೇನಪ್ಪಾ ಅಂದ್ರೆ, ಅದ್ರಲ್ಲಿ ತುಂಬಾ ಸಂಸ್ಕೃತ ಪದಗಳು ಬಳಸ್ಬಿಟ್ಟಿದ್ದಾನೆ ಅವನು. ಹಾಗಾಗಿ ಸಂಸ್ಕೃತ ಅಲ್ಲ, ಆದ್ರೆ ತುಂಬಾ ವಿಚಿತ್ರವಾಗಿ ಇಬ್ರು ಪೈಪೋಟಿ ಮಾಡ್ತಾರೆ. ಜೈಮಿನಿ ಭಾರತನು ಕರ್ನಾಟಕ ಜನ ಮೆಚ್ಕೊಂಡ್ರು, ಕುಮಾರವ್ಯಾಸ ಭಾರತನ ಮೆಚ್ಕೊಂಡ್ರು. ಯಾಕೆ ಅಂದ್ರೆ, ಜೈಮಿನಿ ಭಾರತ ಬರೆದ್ನಲ್ಲ, ಅದರಲ್ಲಿ ಅನೇಕ ಕತೆ ಬರುತ್ತೆ. ಈ ಥರದ್ದು ಇದೊಂದು ಕತೆ, ಹಂಸ ಧ್ವಜನ್ ಕತೆ ಬರುತ್ತೆ. ಇನ್ನು ಬೇಕಾದ ತಾಮ್ರ ಧ್ವಜನ್ ಬರುತ್ತೆ. ತುಂಬಾ ಆ ಕುದುರೆ ಎಲ್ಲೆಲ್ಲಿ ಹೋಗುತ್ತೋ ಒಬ್ಬ ರಾಜಂದು ಬಬ್ರು ವಾಹನನ್ ಕತೆ ಬರುತ್ತೆ. ಸೀತಾ ಪರಿತ್ಯಾಗದ ಕಥೆ ಬರುತ್ತೆ. ಹಾಗಾಗಿ ಕಥೆ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ಲ. ಆ ಕಥೆಯ ಆಸೆಗೆ ಕಷ್ಟವಾದ ಶಬ್ದಗಳನ್ನು ತಗೊಂಡು ಓದಿ ಕಲಿತಂಥ ಜನ ಇದ್ದಾರೆ. ಹಾಗಾಗಿ ನಮ್ಗೆ ಅದಕ್ಕೊಂದು ನಿಘಂಟು ಇಟ್ಕೊಂಡು ಓದ್ಬೋದು. ಓದುವಾಗ ಅರ್ಥವಾಗದೇ ಇದ್ರೆ ಯಾರನ್ನಾರು ಒಬ್ರನ್ನ ಹೋಗಿ ಕೇಳಬೇಕು. ನಾವು ಕಲ್ತ್ಕೊಳ್ಳೋದು ಅಂದ್ರೆ ವಿ ಡೋಂಟ್ ಗೋ ಟು ಎ ಟೀಚರ್. ನನ್ನ ಹತ್ರಕ್ಕೆ ಎಲ್ಲ ಬಂದ್ಬಿಡ್ಬೇಕು ಅಂದ್ರೆ ಆಗೋದಿಲ್ಲ. ಯಾವುದೇ ವಿದ್ಯೆ ನೀವು ಕಲ್ತ್ಕೋಬೇಕಾದ್ರೆ ಅವ್ರ ಹತ್ರಕ್ಕೆ ಹೋಗ್ಬೇಕು, ಗೊತ್ತಿರೋರ ಹತ್ರಕ್ಕೆ. ಹಾಗಾಗಿ ನಂಗೆ ಈ ಪದ್ಯದಲ್ಲಿ ಈ ಭಾಗ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರು ಹೇಳೋದಿಲ್ಲ. ನಾವ್ ಏನಾಗಿದ್ದೀವಿ ಅಂದ್ರೆ, ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಇರೋ ಆಸಕ್ತಿ ಜ್ಞಾನ ಸಂಪಾದನೆ ಮಾಡೋದ್ರಲ್ಲಿ ಇಲ್ಲ. ಅದಕ್ಕೆ ನಮ್ಗೆ ಹಿರಿಯರನ್ನ ನಾವು ಅವ್ರಿಗಿನ್ನ ಜಾಸ್ತಿ ಓದಿದೀವಿ ಅಂತ ಉಪೇಕ್ಷೆ ಮಾಡ್ತಾರೆ ನಮ್ಮ ಯುವ ಜನಾಂಗ. ಹಾಗೆ ಗುರುಗಳು ಅಂತ ಇಲ್ಲವೇ ಇಲ್ಲ. ಗುರುಗಳು ಹುಡುಕಕ್ಕೆ ಹೋಗಲ್ಲ. ಅದು ಅದಾಗೆ ತಾನಾಗೆ ಬರ್ಬೇಕು ಅಂದ್ರೆ ಎಲ್ಲಿ ಬರುತ್ತೆ? ಅದಕ್ಕೋಸ್ಕರ ಮೊದಲು ನಾವು ಪ್ರಯತ್ನ ಮಾಡಿ ನಾನ್ ಕಲ್ತ್ಕೊಂಡಿದ್ದ ಹಾಗೆ ನಿಘಂಟು ಇಟ್ಕೊಂಡು ಮಾಡಿ, ಬರದೇ ಇದ್ದಾಗ ಒಬ್ಬರಂತರ ಹೋಗಿ ಕೇಳಿ ಇದಕ್ಕೇನ್ ಅರ್ಥ ಅಂತ ಕೇಳಿ ತಿಳ್ಕೊಂಡು ಮಾಡಿದ್ದು. ಆ ಶ್ರಮ ಪಡೆದಲ್ಲೇ ತಾನಾಗೆ ಬರ್ಬೇಕು ಅಂದ್ರೆ ಆಗಲ್ಲ. ಇದು ಕಲಿಯೋ ವಿಧಾನ. ಆದ್ರೆ ಎಲ್ಲ ಕಾಲಕ್ಕೂ ಪ್ರಸಕ್ತವಾಗೋ ಹಾಗೆ ಭಾಷೆಯನ್ನು ಇಷ್ಟು ಶ್ರೀಮಂತವಾಗಿ ಬಳಕೆ ಮಾಡುವಂಥದ್ದು ಇದೆಯಲ್ಲ. ಇವತ್ತು ಯಾರೋ ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ ಏನಂದ್ರೆ, ಅವರು ಸಹಿನ ಕನ್ನಡದಲ್ಲಿ ಮಾಡ್ಬೇಕು, ಕನ್ನಡದ ಮೇಲೆ ಅಭಿಮಾನ ಇದ್ರೆ ಅಂತ. ಸಹಿ ಮಾಡೋದು ಹಾಳಾಗೋಯ್ತು. ಭಾಷೆ ಗಾದೆಗಳು ಎಲ್ಲ ಹೊರಟು ಹೋಗ್ತಾ ಇವೆ. ಅವುಗಳನ್ನೆಲ್ಲ ಯಾರು ಉಳಿಸೋರು? ನಾವು ಸುಮ್ಮನೆ ಕನ್ನಡ ಮಾತಾಡದೇ ಇರೋರ ಜಗಳ ಕಾಯೋದ್ರಲ್ಲಿ ಕಾಲ ಕಳೆಯೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಕನ್ನಡದ ಅಂತಃಸತ್ವನ ತೆಗೆದು ಈಚೆಗಿಟ್ಟು ಜನಕ್ಕೆ ನೋಡಿ ಇಂತಿಂತ ಕಥೆಗಳೆಲ್ಲ ಇದೆ ನೋಡಿ. ಸವರ್ಣ ದೀರ್ಘ ಸಂಧಿನ ಹೆಂಗ್ ಬಡಿಸ್ಕೊಂಡ ಅವನು ಲಕ್ಷ್ಮೀಶ, ಅವನ್ ತಾಯಿ ಎಂದು ಅಂತ ಅವನ್ ನಾಗಚಂದ್ರ ಹೆಂಗ್ ಬೆಳೆಸ್ಕೊಂಡ. ಇದೆಲ್ಲ ನಮ್ಗೆ ನಾನು ಇವೆಲ್ಲ ಸ್ವಇಚ್ಛೆ ಇಲ್ಲೆಲ್ಲ ಕೆಲಸ ಆಗೋದಿಲ್ಲ ಅಷ್ಟೇ. ಸುಮ್ಮನೆ ನಮ್ಗೆ ಇಷ್ಟ ಯಾರು ಬಂದು ಹೇಳಿ ಅಂದ್ರೆ ಆಗೋದಿಲ್ಲ. ದ್ರಾಕ್ಷಿ ಗಿಡ ಬೆಳೆದ್ಬಿಟ್ಟು ಕಾಯಾಗಿ ಹಣ್ಣಾಗಿ ನಮ್ಮ ಬಾಯೊಳಕ್ಕೂ ಬಂದು ಬಿದ್ಬಿಡ್ಬೇಕು ಅಂದ್ರೆ ಹೆಂಗಾಗುತ್ತೆ? ಶ್ರಮ ಪಡ್ಲೇಬೇಕು. ಅಧ್ಯಯನದಲ್ಲಿ ಶ್ರಮ ಅಲ್ಲ, ಅದು ಖುಷಿ ಇದೆ, ಶ್ರಮ ಅಲ್ಲ. ಅದೇ ಹೇಳಿದ್ನಲ್ಲ, ಈಗ ಅವ್ನ ಶ್ರಮ ಅಂತ ಅನ್ಕೊಳ್ಳೇ ಇಲ್ಲ, ಕಷ್ಟ ಬಂತು ಅವನ್ಗೆ, ಹೋಯ್ತು ಅಷ್ಟೇ. ಆಮೇಲೆ ಥ್ಯಾಂಕ್ ಯು ಗುರುಜಿ. ಇನ್ಯಾರಪ್ಪ? ನೋಡಿ, ಒಂದು ಕಾವ್ಯನ ಎಷ್ಟು ದೃಷ್ಟಿಯಲ್ಲಿ ನೋಡ್ಬೇಕು. ಕುಮಾರವ್ಯಾಸ ಹೇಳ್ತಾನೆ, ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮವೇದದ ಸಾರ. ಅದಲ್ಲ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವೀರೈಗಳ ಶೃಂಗಾರ, ವಿದ್ಯಾ ಪರಿಣಿತರ ಅಲಂಕಾರ, ಯೋಗೀಶ್ವರರ ತತ್ವ ವಿಚಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ. ಅವನೇ ಎಲ್ಲಿ ಓದಲ್ ಓದ್ಬಿಟ್ಟು ಇಷ್ಟರ ಜನಕ್ಕೂ ಇದೆ ಅದರಲ್ಲಿ ಮೆಟೀರಿಯಲ್. ತಗೊಳ್ಳೋದು ಯಾವ್ದು ತಗೋತಿರೋ ಅಂತ. ಇಟ್ಸ್ ಎ ಕಂಪೆಂಡಿಯಮ್ ಆಫ್ ಸೋ ಮೆನಿ ರಿಕ್ವೈರ್ಮೆಂಟ್ಸ್.
ಆ ಆಸೆ ಬಂದ್ರೆ ಓದಕ್ಕಾಗೋದು, ಇಲ್ದಿರ್ ಓದಕ್ಕಾಗಲ್ಲ. ಸುಮ್ಮನೆ ನಾವು ಫ್ಯಾಷನ್ಗೋಸ್ಕರ ನಾವು ಕಲ್ತ್ಕೋಬೇಕು ಅಂದ್ಕೊಂಡಿದೀವಿ ಅಂದ್ರೆ ಆಗಲ್ಲ. ಅದು ಸ್ವಲ್ಪ ಶ್ರಮ ಪಡ್ಬೇಕಾಗುತ್ತೆ. ಯಾವ ವಿದ್ಯೆನೇ ಅಷ್ಟೇ. ಮುಗಿಸೋಣಪ್ಪ ಗಣೇಶ್, ಯಾರು ಮಾತಾಡ್ತಿಲ್ವಲ್ಲ. ಆದ್ರಿಂದ ಮುಂದಿನ ಭಾನುವಾರ ಯಾವುದು ಸ್ವಾನುಕಂಪೆ. ನೀವು ಇನ್ಯಾವ್ದಾದ್ರು ವಿಷಯ ಕಳ್ಸೋದಿದ್ರೆ ಕಳಿಸಿ, ನಮ್ದು ಇನ್ನೊಂದು 3 ಯಾವ್ದಾದ್ರು ಸೇರಿ ಒಂದು 3 ಹಾಕ್ತೀವಿ. ಮತ್ತೆ ನಿಮ್ಮ ಆಯ್ಕೆ ವಿಷಯನ ನಾವು ಪ್ರಸ್ತಾಪ ಮಾಡೋಕೆ ಸಿದ್ಧವಾಗಿರ್ತೀವಿ. ನಮಸ್ತೆ.